ಹರೇ ಕೃಷ್ಣ. ಕೃಷ್ಣ ರಾತ್ರಿಯ ಪ್ರವಚನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಪ್ರಭುಜಿಯವರು 2 ದಿನ ಪ್ರವಚನ ಮಾಡಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಮಧ್ಯದಲ್ಲಿ ಇನ್ನೂ ತುಂಬ ಮಂದಿ ಜನ್ಮಾಷ್ಟಮಿ ಪ್ರವಚನ ಬೇರೆ ಬೇರೆ ಭಕ್ತಿಯಿಂದ ಬೇರೆ ಬೇರೆ ನೆಲೆಗಳನ್ನು ನಾವು ಕೇಳಿದ್ದೇವೆ. ಸೊ ನಿನ್ನೆ ನಾವು ತೆಲುಗು ಭಾಷೆಯಲ್ಲಿ ಕೆಲವು ಪ್ರವಚನಗಳನ್ನು, ಕೆಲವು ವಿಷಯಗಳನ್ನು, ಕೃಷ್ಣನ ಲೀಲೆಗಳನ್ನು ಕೇಳಿದ್ದೇವೆ. ಇವತ್ತು ಕನ್ನಡದಲ್ಲಿ ಸ್ವಲ್ಪ ಬೇರೆ ತರಹದ ಲೀಲೆಗಳನ್ನು ಕೇಳೋಣ. ಸೊ ಭಗವಂತನ ಲೀಲೆ ಅದು ಭಕ್ತರಿಗೋಸ್ಕರನೇ, ಭಕ್ತ ಮನೋರಂಜನ ಅಂತ. ಜಗನ್ನಾಥ ಲೀಲೆಯನ್ನು ನೀವು ಕೇಳುವಾಗ ಅದರಲ್ಲಿ ಗರ್ಭಭಂಜನ ಲೀಲಾ ಅಂತ ಇರ್ತದೆ, ಮತ್ತು ಭಕ್ತ ಮನೋರಂಜನ ಲೀಲಾ ಅಂತ ಇರ್ತದೆ. ಭಕ್ತರ ಮನಸ್ಸಿಗೆ ಕೃಷ್ಣ ಲೀಲೆಯು ತುಂಬ ಮುದವನ್ನು ಕೊಡ್ತದೆ. ಶ್ರವಣ ಮಾಡಿದ್ರಿಂದ ಚಿತ್ತ ಶುದ್ಧಿ ಆಗ್ತದೆ, ಚಿತ್ತದಲ್ಲಿ ಆನಂದ ಉಂಟಾಗ್ತದೆ. ಕೃಷ್ಣ ಕಥೆ ಹೇಗಿರ್ತದೆ ಅಂತ ಹೇಳಿದರೆ, ಒಂದು ರೋಗ ಬಂದಂತಹ ವ್ಯಕ್ತಿಗೆ ಒಂದು ಸ್ವಲ್ಪ ಮದ್ದು ಕೊಟ್ಟಾಗ, ಅದಕ್ಕೆ ಸರಿಯಾದ ಒಂದು ಮದ್ದು ಬಿದ್ದಾಗ ಅವ ಚೇತರಿಸಿಕೊಳ್ತಾನೆ. ಆದರೆ ಅವನಲ್ಲಿ ನಿಶ್ಶಕ್ತಿ ಇರ್ತದೆ, ಅವ ರೋಗದಿಂದ ಮುಕ್ತನಾಗ್ತಾನೆ. ಆದರೆ ಅವನಲ್ಲಿ ನಿಶ್ಶಕ್ತಿ ಇರ್ತದೆ, ಮತ್ತು ಆ ನಿಶ್ಶಕ್ತಿಯನ್ನು ಹೋಗಲಾಡಿಸ್ಲಿಕ್ಕೋಸ್ಕರ ಅದಕ್ಕಂತ ಒಂದು ಮದ್ದು ಕೊಡ್ತಾರೆ. ಮತ್ತು ಅವ ರೋಗದಿಂದ ಈಗಾಗಲೇ ಎದ್ದು ಬಿಟ್ಟಿದ್ದಾನೆ, ಅವನಿಗೆ ಸಾಕಷ್ಟು ಪೋಷಕಾಂಶಗಳು ಅವಶ್ಯಕತೆ ಇದೆ ಅಂಥೇಳಿ ಮತ್ತು ಹಲವಾರು ಹಣ್ಣುಂಪಲುಗಳನ್ನು ಅಥವಾ ಬೇರೆ ಬೇರೆ ಆಹಾರಗಳನ್ನು ಅವನಿಗೆ ತಿನ್ನಿಸ್ತಾರೆ, ಮತ್ತು ಅವನು ಪುಷ್ಟಿಯಾಗಿರಬೇಕು ಅಂತೇಳಿ. ಈ ಕೃಷ್ಣ ಕಥೆ ಕೂಡ ಅದೇ ರೀತಿ ಕೆಲಸ ಮಾಡ್ತದೆ. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ. ಅದು ಹೇಗೆ ಕೆಲಸ ಮಾಡ್ತದೆ ಅಂದರೆ, ಫಸ್ಟ್ ನಮಗೆ ಆಸಕ್ತಿ ಇರಲಿ, ಆಸಕ್ತಿ ಇಲ್ಲದೇ ಇರಲಿ, ನಾವು ಭಗವಂತನ ಬಗ್ಗೆ ಕೇಳಬೇಕು, ಸದಾ ಕೇಳಬೇಕು. ಯಾವ ಸ್ವಲ್ಪ ಅವಕಾಶ ಸಿಕ್ಕಿದಾಗ ಕೂಡ ನಾವು ಭಗವತ್ ಚಿಂತನೆ, ಭಗವಂತನ ಬಗ್ಗೆ ಕೇಳೋಕ್ಕೆ ನಾವು ಕಲಿಬೇಕು ಚೆನ್ನಾಗಿ. ಅದೇನು ಮಾಡ್ತದೆ, ನಮ್ಮ ಈ ಭವರೋಗ ಎಂಬಂತಹ ಈ ರೋಗ ಉಂಟಲ್ಲ, ಜನ್ಮ ಮೃತ್ಯು ಶರ ವ್ಯಾಧಿ ಅಂತೇಳಿ, ಇದರ ಬೀಜವನ್ನು ಕಟ್ ಮಾಡ್ತದೆ, ಇದನ್ನು ತೆಗೆದಾಕ್ಬಿಡ್ತದೆ. ಅಷ್ಟೇ ಅಲ್ಲ, ಹೇಗೆ ಮದ್ದು ತಗೊಂಡ್ರೆ ರೋಗದಿಂದ ನಾವು ಚೇತರಿಸ್ಕೊಳ್ತೇವೆ, ರೋಗಮುಕ್ತರಾಗಿ ನಾವು ಚೇತರಿಸ್ಕೊಳ್ತೇವೆ, ಮತ್ತು ನಮಗೆ ಅದರಿಂದ ಹೊರಬರಲಿಕ್ಕೆ, ನಿಶ್ಶಕ್ತಿಯಿಂದ ಹೊರಗೆ ಬರಲಿಕ್ಕೆ ಮತ್ತೆ ಕೆಲವೊಂದು ಆಹಾರಗಳ ಅಗತ್ಯಗಳು ಹೇಗಿರ್ತದೆ, ಹಾಗೆ ನಮ್ಮನ್ನೊಂದು ಮತ್ತೆ ಒಂದು ಮನುಷ್ಯನ ಥರ ಪ್ರವರ್ತಿಸ್ಲಿಕ್ಕೋಸ್ಕರನ, ಅಥವಾ ಒಂದು ಭಕ್ತರ ಜೀವನದ ವಿಧಾನದಲ್ಲಿ ಬಾಳುವ ಥರ ನಮ್ಮನ್ನು ಮಾಡ್ತದೆ. ಆಮೇಲೆ ಅದೇನು ಮಾಡ್ತದೆ, ಆಮೇಲೆ ಆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟು ನಮ್ಮ ಈ ಜನ್ಮಾಂತರಗಳಿಂದ ನಾವು ಹೊಂದಿದಂತಹ ಈ ಪಾಪಕರ್ಮಗಳಿಂದ ನಮ್ಮನ್ನು ಸಂಪೂರ್ಣ ಮುಕ್ತರನ್ನಾಗಿ ಮಾಡಿ, ಈ ಅನರ್ಥ ನಿವೃತ್ತಿಯಿಂದ ಹೊರಗೆ ಬಂದು ಆ ಕೃಷ್ಣ ಕಥೆಯಲ್ಲಿ, ಕೃಷ್ಣ ನಾಮದಲ್ಲಿ, ಕೃಷ್ಣ ಭಕ್ತರೊಂದಿಗೆ ಒಲವು, ಈ ರೀತಿಯಾಗಿ ನಮಗೆ ಬೇರೆ ಬೇರೆ ಒಳ್ಳೆ ರೀತಿಯ ಒಂದು ಅನುಭವಗಳನ್ನು ಅದು ಹಂಚಿಬಿಡ್ತದೆ, ನಮಗೆ ಕೊಟ್ಟು ಬಿಡ್ತದೆ. ಅದರಿಂದ ಏನಾಗ್ತದೆ, ಕೊನೆಗೆ ಕೃಷ್ಣನ ಮೇಲೆ ಪ್ರೀತಿ ಉಂಟಾಗ್ತದೆ. ಕೃಷ್ಣನ ಮೇಲೆ, ಕೃಷ್ಣನ ಭಕ್ತರ ಮೇಲೆ ಪ್ರೀತಿ ಉಂಟಾಗ್ತದೆ. ಅದು ಒಬ್ಬ ಭಕ್ತನಿಗೆ ಮತ್ತೆ ಅವನ ಯಥಾರ್ಥವಾಗಿರ್ತಕ್ಕಂಥ ಅವನ ನಿಜವಾದ ಸ್ಥಾನಕ್ಕೆ ಹೋಗಲಿಕ್ಕೆ, ಅವನು ಆ ಜೀವರಾಶಿಯನ್ನು ಮತ್ತೆ ಗೋಲೋಕ ಬೃಂದಾವನಕ್ಕೆ ಕಳಿಸಲು ಅದು ಅರ್ಹತೆಯನ್ನು ಕೊಡ್ತದೆ. ಅವನು ಅರ್ಹನಾಗ್ತಾನೆ. ಕನ್ನಡದಲ್ಲೂ ಕೂಡ ಹೇಳ್ತಾರೆ ನೋಡಿ, ಪುರಂದರದಾಸರು, ಗುಣವಾಯಿತೆನ್ನ ಭವರೋಗ ಕೃಷ್ಣನೆಂಬ ವೈದ್ಯ ದೊರಕಿದನು. ಗುಣವಾಗುವವರಿಗೆ ಭಯವಿಲ್ಲ, ಗುಣವಂತರಾಗುವರು ಭವತೆಲ್ಲ. ನೀವು ತಗೊಳ್ಬೇಕೀಯನು. ಶ್ರೀಕೃಷ್ಣ ಪರಮೌಷಧಂ ವೈದ್ಯೋ ನಾರಾಯಣೋ ಹರಿ. ಇಷ್ಟೆಲ್ಲ ಶಾಸ್ತ್ರ ಗಟ್ಟಿಯಾಗಿ ಹೇಳ್ತದೆ. ಅವನೇ ಈ ರೋಗಕ್ಕೆ ಬೇರೆ ಯಾರಿಂದಲೂ ಮದ್ದು ಕೊಡಲಿಕ್ಕೆ ಸಾಧ್ಯ ಇಲ್ಲಪ್ಪ, ಅದು ಅವನೇ ಕೊಡಬೇಕು ಅಂತೇಳಿ, ಶ್ರೀಕೃಷ್ಣನೇ ಕೊಡಬೇಕು, ಶ್ರೀಹರಿಯೇ ಕೊಡಬೇಕು ಇದಕ್ಕೆ ಅಂತೇಳಿ. ಹಾಗೆ ನಮ್ಮ ಕೃಷ್ಣನ ಕಥೆ ಅದು
ತುಂಬ ಮುದವಾಗಿರ್ತದೆ. ಅದೇನು ನಮಗೆ ನಮ್ಮನ್ನು ಅಷ್ಟು ಫ್ರೀಯಾಗಿ ಮಾಡ್ತದೆ. ಎಲ್ಲ ಮನಸ್ಸಿನ ಕಲ್ಮಶಗಳನ್ನು, ಎಲ್ಲ ಚಿಂತೆಗಳನ್ನು ಹೋಗಲಾಡಿಸ್ತದೆ. ಆದರೆ ನಾವೊಂದು ಅಭ್ಯಾಸ ಮಾಡಿಕೊಳ್ಬೇಕು. ಪ್ರತಿನಿತ್ಯ ಶ್ರೀಲ ಪ್ರಭುಪಾದವರು ನಮಗೆ ಶ್ರೀಮದ್ ಭಾಗವತ ಎಂಬಂತಹ ಒಂದು ದಿವ್ಯ ಗ್ರಂಥವನ್ನು ಎಲ್ಲ ಭಾಷೆಯಲ್ಲಿ ಅನುವಾದಿಸಿ ಎಲ್ಲರಿಗೂ ಅನುಕೂಲವಾಗುವಂತಹ ಒಂದು ಸರಳ ಭಾಷೆಯಲ್ಲಿ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ನಿತ್ಯ ಭಾಗವತ ಸೇವೆ, ಕೃಷ್ಣ ಕಥೆಗಳನ್ನು ಪ್ರತಿನಿತ್ಯ ಅದು ಕೇಳಬೇಕು. ಪ್ರತಿನಿತ್ಯ ಪಾರಾಯಣ ದಿನ ಅದನ್ನು ಓದಬೇಕು, ಕೇಳಬೇಕು. ಈ ರೀತಿಯಾಗಿ ನಮ್ಮ ಜೀವನವನ್ನು ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ನಡೆಸುವಂತೆ ಮಾಡಬೇಕು. ಸರಿ, ನಾವಿವತ್ತು ಈ ರಾತ್ರಿ ಕೃಷ್ಣರೊಂದಿಗೆ ಕಳೆಯಲಿಕ್ಕೋಸ್ಕರ ಕೃಷ್ಣನ ಒಂದು ನೆನಪನ್ನು ಮತ್ತೆ ಮನಸ್ಸಿನಲ್ಲಿ ಉಂಟು ಮಾಡಲಿಕ್ಕೋಸ್ಕರ ಕೃಷ್ಣನ ಬಗ್ಗೆ ನಾವು ಚರ್ಚಿಸುತ್ತಾ ಕೃಷ್ಣ ಲೀಲೆಯನ್ನು ಕೆಲವನ್ನು ತಿಳಿದುಕೊಳ್ಳೋಣ. ತುಂಬ ಇದೆ ಕೃಷ್ಣನ ಕಥೆಗಳು, ಭಾಗವತದಲ್ಲಿ ಬೇಕಾದಷ್ಟಿದೆ. ಬೇರೆ ಬೇರೆ ಗೋಸ್ವಾಮಿಗಳ ಬುಕ್ಕಲ್ಲಿ ನಮಗೆ ಬೇಕಾದಷ್ಟು ಕೃಷ್ಣ ಕಥೆಗಳು ಸಿಗ್ತದೆ, ಕೃಷ್ಣ ಲೀಲೆಗಳು ಸಿಗ್ತದೆ. ಮತ್ತು ಆಚಾರ್ಯರುಗಳ ಮುಖಾಂತರ ಬೇರೆ ಬೇರೆ ಸಂಪ್ರದಾಯದಲ್ಲಿ ಸಿಗುವಂಥ ಆಚಾರ್ಯರುಗಳು, ಅವರ ಅನುಭವಗಳು, ಅವರು ನೋಡಿದಂಥ ಕೃಷ್ಣ, ಅವರ ಕಣ್ಣಿಗೆ ಕಂಡಂಥ ಕೃಷ್ಣ, ಈ ತರಹ ಹಲವಾರು ಕಥೆಗಳಿರ್ತದೆ. ಶ್ರೀಲ ಪ್ರಭುಪಾದ ನಂತರ ಈ ಭಗವಂತನನ್ನು ಶಾಸ್ತ್ರೋಕ್ತವಾಗಿ ತಿಳಿದು ಅದನ್ನು ನಾವು ಇನ್ನೊಬ್ಬರಿಗೆ ವಿವರಿಸೋದು ಅಥವಾ ಇನ್ನೊಬ್ಬರಿಂದ ಕೇಳುವ ಮುಖಾಂತರ ಅದು ನಮ್ಮಲ್ಲಿ ಏನು ಮಾಡ್ತದೆ, ಅದು ನಮ್ಮಲ್ಲಿ ಕೃಷ್ಣ ಭಕ್ತಿಯನ್ನು ಉಂಟು ಮಾಡಿಸ್ತದೆ ಅಂತೇಳಿ ಹೇಳ್ತಾರೆ. ಸೊ ನಾವು ಒಂದು ಅವಕಾಶ ಸಿಕ್ಕಿದಾಗ, ಪ್ರತಿಯೊಂದು ಅವಕಾಶ ಸಿಕ್ಕಿದಾಗ ಕೂಡ ಸ್ವಲ್ಪ ಅಂದರೆ ಬೇಕಾದಷ್ಟು ತುಂಬ ಕಷ್ಟ ಉಂಟು ಈಗಿನ ಪ್ರಪಂಚದಲ್ಲಿ. ಈ ಮೊಬೈಲ್ ಒಂದು ಬಂದ ಕಾರಣ ನಮ್ಮ ಸಮಯವನ್ನು ಹೇಗೆ ನಮ್ಮನ್ನು ದೋಚಿಬಿಡ್ತದೆ ಅಂತ ಹೇಳಲಿಕ್ಕೆ ಆಗೋಲ್ಲ. ಅಷ್ಟು ನಮ್ಮ ಸಮಯವನ್ನೆಲ್ಲ ನಾವು ಕಳ್ಕೊಳ್ತೇವೆ. ಒಂದಿಷ್ಟು ಸಣ್ಣ ಒಂದು ಮೊಬೈಲ್ ನಮ್ಮ ಕೈಯಲ್ಲಿದ್ದರೆ ಸಾಕು. ಆದರೆ ಏನು ಕಾರಣ ನೀನು ಯದುಪತಿಯ ಮಾರುತ್ತಿದ್ದೆ, ಯಾಕಪ್ಪ ನೀನು ಕೃಷ್ಣನ ಮಾರುತ್ತಿದ್ದೆ ಅಂತೇಳಿ. ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಿ ಕೆಡಲು ಬೇಡಿ ಉಚ್ಚಪ್ಪಗಳಿರ. ನೀವು ಇದು ಮತ್ತೆ ಮತ್ತೆ ಸಿಗುವಂಥದ್ದಲ್ಲ. ಇದು ಒಮ್ಮೆ ಸಿಕ್ಕಿದೆ, ಇದನ್ನು ನಾವು ಹಲವಾರು ಯಾವುದೋ ಒಂದು ಭಕ್ತರ ಮುಖಾಂತರನೋ ಅಥವಾ ಭಕ್ತರ ಮಿತ್ರರಿಂದಲೋ ಯಾವುದೋ ಒಂದು ರೀತಿಯಿಂದ ನಮಗೆ ಇದರ ಬಗ್ಗೆ ಸ್ವಲ್ಪ ಜ್ಞಾನನೋ ಸ್ವಲ್ಪ ಅದನ್ನು ತಿಳ್ಕೊಳ್ಳೋ ಒಂದು ಶಕ್ತಿನೋ ಅಥವಾ ಒಂದು ಏನೋ ಅವರ ಸಹವಾಸದಿಂದ ಆ ರೀತಿಯ ಒಂದು ದೇಶ ಕಾಲ ಪಾತ್ರ ಆ ರೀತಿ ಒಂದು ಅನುಕೂಲವಾಗಿ ಮಾಡಿದ್ದಾರೆ ದೇವರು. ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು. ನಾವು ಈ ವಿಷಯದಲ್ಲಿ ನಾವು ಸ್ವಲ್ಪ ಕೂಡ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ಅದನ್ನು ಪ್ರತಿ ಕ್ಷಣವನ್ನು ಕೂಡ ಭಗವತ್ ಚಿಂತನೆಗೋಸ್ಕರ ನಾವು ಜೀವನವನ್ನು ಕಳೆಯಬೇಕು. ಅದು ನಮಗೆ ಇವತ್ತೆಲ್ಲ ನಾಳೆ ಅದು ಹೇಗೆ ಕೆಲಸ ಮಾಡ್ತದೆ, ಅದು ಉಪಯೋಗಕ್ಕೆ ಬಂದಿದೆ ಅಂತೇಳಿ ಗೊತ್ತಾಗ್ತದೆ ನಮಗೆ. ಸೊ ನಾವು ಅಷ್ಟು ಪರಿಪೂರ್ಣರಲ್ಲ. ಆದರೆ ಕೃಷ್ಣ ಕಥೆ ನಮ್ಮ ಹಿಂದಿನ ಆಚಾರ್ಯರುಗಳಿಂದ ಕೇಳಿದಾಗ ಗೊತ್ತಾಗ್ತದೆ ಅವ್ರಿಗೆ ಎಷ್ಟೊಂದು ರೂಪ ಗೋಸ್ವಾಮಿಗಳಾಗಲಿ ಅಥವಾ ಆಚಾರ್ಯರುಗಳಾಗಲಿ ಅವರು ಭಗವಂತನ ಲೀಲೆಗಳನ್ನು ಅವರು ಇದ್ದ ಸ್ಥಳದಿಂದ ಅವ್ರು ಎಲ್ಲಿದ್ದಾರೆ ಅಲ್ಲಿ, ಅಂದರೆ ಇಲ್ಲಿಂದ ಗೋಲೋಕ ವೃಂದದಲ್ಲಿ ಏನು ನಡೆಯುತ್ತಾ ಉಂಟಾ ಅವರು ನೋಡ್ತಿದ್ದವರು. ಅಷ್ಟೊಂದು ಪವಿತ್ರ ಭಕ್ತರುಗಳು. ತಮಿಳುನಾಡಲ್ಲಿ ಒಬ್ಬರು ಭಕ್ತರಿದ್ದರು. ಅವರು ಹೇಗಂತ ಹೇಳಿದರೆ ಕೃಷ್ಣನ ಹತ್ರ ಕೇಳ್ತಿದ್ರು ಅಂತ, ಅರೆ ನೀನು ಈ ಲೀಲೆಯನ್ನು ಮಾಡಿದ್ಯಾ ಅಂತೇಳಿ. ದೇವರ ದೇವಸ್ಥಾನದ ಬಾಗಿಲು ಹಾಕಿರ್ತದೆ, ಹೊರಗಡೆ ಇರ್ತಾರೆ. ಕೆಲವು ಪಂಡಿತರುಗಳಿಗೆ ಅವರಿಗೆ ವಾದ ವಿವಾದಗಳೆಲ್ಲ ನಡೀತದೆ. ಆ ಲೀಲೆ ಭಾಗವತದಿಲ್ಲ ಅಥವಾ ಆ ಲೀಲೆ ಎಲ್ಲೂ ಇಲ್ಲ ಹಾಗೆಲ್ಲ ಬರುವಾಗ ಅವರು ಆ ಲೀಲೆಯನ್ನು ಬರೀತಾರೆ. ಬರೆದಾದ್ಮೇಲೆ ಅವರ ಆ ಲೀಲೆಯನ್ನು ಇದು ಲೀಲೆ ನೀನು ಮಾಡಿದ್ಯಲ್ವಾ ಅಂತ ಕೇಳ್ತಾರೆ. ಆಗ ಆ ವಿಗ್ರಹ ಏನು ಮಾಡ್ತದೆ ಅಂತ ಹೇಳಿದರೆ ತನ್ನ ಕಾಲಿನ ಪದ್ಮಾಸನದಲ್ಲಿ ಕೂತು ಒಂದು ಕಾಲ ಮೇಲೆ ಒಂದು ಕಾಲು ಕೆಳಗಡೆ ಇಟ್ಟಿರ್ತದೆ ಆ ವಿಗ್ರಹ. ಅದೇನು ಮಾಡ್ತದೆ, ತನ್ನ ಕಾಲಿನ ಗೆಜ್ಜೆ ಇರ್ತದೆ ನೋಡಿ, ಆ ಕಾಲನ್ನು 1-2 ಸಲ 3 ಸಲ ನೆಲಕ್ಕೆ ಹೊದಿತದೆ. ಜೈನ್ ಜೈನ್ ಜೈ ಅಂತ, ಹೌದು ಹೌದು ಅಂತ ಕಾಲಲ್ಲಿ ಪ್ರತಿ ಲೀಲೆ ಆಗುವಾಗ ಕೊನೆಗೊಮ್ಮೆ ಕೇಳ್ತಾರಂತೆ, ಇದು ನೀನು ಮಾಡಿದ್ದೇ ಇಲ್ವಾ ಹೇಳು ಅಂತೇಳಿ. ಆವಾಗ ಅದು ಒಮ್ಮೆ ತನ್ನ ಒಂದು ಕಾಲನ್ನು ನೆಲಕ್ಕೆ 3 ಸಲ ತೊಳೆದು ಗೆಜ್ಜೆಯ ಒಂದು ಶಬ್ದವನ್ನು ಮಾಡಿ ಅದನ್ನು
ಇದು ಮಾಡ್ತದೆ, ಸಾಕ್ಷಿಯಾಗಿ ಹೌದು ನಾನು ಮಾಡಿದ್ದೇನೆ ಲೀಲೆಯನ್ನಂತೇಳಿ. ಅಂತಹ ದೊಡ್ಡ ದೊಡ್ಡ ಭಕ್ತರು ಒಂದು ಕಾಲದಲ್ಲಿ ಇದ್ದರು, ಈಗಲೂ ಇರ್ಬೋದು. ನಾವೆಲ್ಲ ಅಷ್ಟು ಒಂದು ಸುಕೃತಿಯನ್ನು ಹೊಂದದ ಕಾರಣ ಅವರೊಂದಿಗೆ ಅಷ್ಟೊಂದು ದೊಡ್ಡ ದೊಡ್ಡ ಭಕ್ತರೊಂದಿಗೆಲ್ಲ ಇರುವ ಭಾಗ್ಯ ನಮಗೆ ಸಿಗಲಿಲ್ಲ. ಆದರೂ ಶ್ರೀಲ ಪ್ರಭುಪಾದರು ಅವರ ಪುಸ್ತಕದಲ್ಲಿ ಯಾವತ್ತಿರ್ತಾರೆ. ಅವರ ಒಂದೊಂದು ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಪುಸ್ತಕ ತೆಗೆದು ನೋಡಿದರೆ ನಮಗೆ ಬೇಕಾದಂತಹ, ನಮಗೆ ಬಂದಂತಹ ಒಂದು ಸಂಶಯ ನಿವಾರಿಸುವಂತಹ ಉತ್ತರಗಳು ಅದರಲ್ಲಿ ಕೂಡಲೇ ಕಂಡು ಬರ್ತದೆ. ನಮಗೆ ಆಶ್ಚರ್ಯ ಆಗ್ತದೆ. ಅಥವಾ ಸುಮ್ಮನೆ ಕೂತ್ಕೊಂಡು ಯಾವುದೋ ಒಂದು ಪ್ರವಚನಗಳನ್ನು ಕೇಳುವಂತಿರ್ತೇವೆ, ಆದರೆ ಅದು ಪರಮಾತ್ಮನ ಮುಖಾಂತರ ಹೇಗೂ ಗೊತ್ತಿರಲ್ಲ. ಆ ಸಮಯಕ್ಕೆ ನಮಗೆ ಯಾವುದೋ ಒಂದು ಉತ್ತರ ನಮಗೆ ಆ ಮುಖಾಂತರ ಸಿಗ್ತದೆ. ಹಾಗೆ ದೇವರ ದೊಡ್ಡ ಭಕ್ತರುಗಳು, ಅವರ ಒಂದು ಚಟುವಟಿಕೆಗಳು ಅಷ್ಟೊಂದು ಶ್ರೇಷ್ಠವಾಗಿರ್ತದೆ. ಹಾಗೆ ಅವರು ಒಂದು ದಿನ ಅವರು ನೋಡ್ತಿದ್ದಾರೆ ಗೋಲೋಕ ವೃಂದಾವನದಲ್ಲಿ. ಅವರು ನೋಡ್ತಿರುವಾಗ ಗೋಪಿಯರ ಎಲ್ಲರೂ ತುಂಬ ದಷ್ಟಪುಷ್ಟವಾಗಿ ಬೆಳೆದಂತಹ ಗೋಪಿಯರೆಲ್ಲ ಇದ್ದರು. ಅವರೊಮ್ಮೆ ಕೃಷ್ಣನ ಕೇಳ್ತಾರಂತೆ, ಕೃಷ್ಣ ನಮ್ಮನ್ನು ಎತ್ಕೊಂಡು ಹೋಗಿ ನಮ್ಮ ಮನೇಲಿ ಬಿಡಬೇಕು ಅಂತೇಳಿ. ಕೃಷ್ಣ ನೋಡಿದ ಸಣ್ಣಗಿದ್ದಾನೆ, ಅವನ ಪಾಪ ಹೇಗೆ ಎತ್ಕೊಂಡು ಬಿಡೋದು ಅಂತ. ನಮ್ಮನ್ನು ಹಾಗೇನೆ ಎತ್ಕೊಂಡು ನಾವು ನಡೆಯೋಲ್ಲ, ಏನೋ ಒಂದು ಸ್ಪರ್ಧೆಯನ್ನು ಫಸ್ಟ್ ಇದು ಮಾಡ್ತಾರೆ. ಆ ಸ್ಪರ್ಧೆಯಲ್ಲಿ ನೀನು ಗೆದ್ದರೆ ನಾವು ನಿನ್ನನ್ನು ಎತ್ಕೊಂಡು ನಮ್ಮ ಮನೇಲಿ ಬಿಡ್ತೇವೆ, ಅಥವಾ ನಿಮ್ಮ ಮನೇಲಿ ಬಿಡ್ತೇವೆ. ಒಂದು ವೇಳೆ ನಾವು ಗೆದ್ದರೆ ನೀವು ನಮ್ಮನ್ನು ಎತ್ಕೊಂಡು ಹೋಗಿ ನಮ್ಮ ಮನೇಲಿ ಬಿಡಬೇಕು, ಅಥವಾ ಬೇರೆ ಏನಾದರೂ ಹೇಳಬೇಕು, ನಾವು ಹೇಳಿದಾಗೆ ನೀನು ನಡೀಬೇಕು ಅಂತೇಳಿ. ಹಾಗೊಂದ್ರ ಥರ ಮಾತುಕತೆ ಆಗಿ ಅವರು ಸರಿ ಅಂತೇಳಿ ಕೃಷ್ಣ ಒಪ್ತಾನೆ. ಕೊನೆಗೆ ಅವರು ಅದರಲ್ಲಿ ಕೃಷ್ಣ ಸೋಲ್ತಾನೆ. ಭಕ್ತರನ್ನೇ ಕೃಷ್ಣನಿಗೆ ಸೋಲೋದು ಅಂತ ಹೇಳಿದ್ರೆ ತುಂಬ ಖುಷಿದ ಕೆಲಸ ಅದು. ಹಾಗೆ ಕೃಷ್ಣನ ಸೋಲ್ತಾನೆ. ಕೃಷ್ಣನ್ ಹೇಳಿದಾಗ ಅವ್ರು ಹೇಳ್ತಾರೆ, ಗೋಪಿಯರು ಹೇಳ್ತಾಳೆ, ನಾವು ಹೇಳಿದಾಗೆ ಕೇಳಬೇಕೀಗ, ನೀನು ನಮಗೆ ಆನೆ ಥರ ನಡೆದು ಕಾಣಿಸ್ಬೇಕು ಅಂತೇಳಿ. ಯಾಕಂದ್ರೆ ಒಂದು ಸಣ್ಣ ಆನೆ ಬಂದಿತ್ತಮ್ಮ, ಮರಿ ಆನೆ ಬಂದಿತ್ತಮ್ಮ ಅಂತೇಳಿ ದಾಸರುಗಳು ಕೂಡ ಹಾಡ್ತಾರೆ ನೋಡಿ. ಒಂಥರ ಆಚೆ ನೋಡಿದ್ರೆ ಸ್ವಲ್ಪ ಆನೆ ಥರನೇ ಇರ್ತದೆ, ಎಲ್ಲೂ ಮಾಂಸದ ಕೊರತಿರಲ್ಲ. ಯಶೋಧ ಮಾತೆಯ ಪ್ರೀತಿಯ ಮಗು, ಅದು ತಿಂದು 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 ಅದಕ್ಕೆ ರಾತ್ರಿ ಹಗಲು ತಿನ್ನಿಸಿ ಅಷ್ಟೆಲ್ಲದೆ ಮತ್ತೆ ಪ್ರಾಮಾಣಿಕವಾಗಿ ತಿಂದದ್ದು, ಮತ್ತೆ ಆ ಕಡೆ ಈ ಕಡೆ ಮನೆಯವರಿಗೆ ಕಳ್ಳತನ ಮಾಡಿ ತಿಂದದ್ದು, ಮತ್ತೆ ದಾರಿಯಲ್ಲಿ ಸ್ನೇಹಿತರು ಕೊಟ್ಟದ್ದು, ಮತ್ತೇನೋ ಪ್ರೀತಿಯಿಂದ ಮರಗಿಡಗಳು ತಾನು ಹೋಗುವಾಗ ಹಣ್ಣು ಹಂಪಲುಗಳು ಕೆಳಗಡೆ ಬಂದು ಕೃಷ್ಣ ಕೈಗೆ ಸಿಗ್ತಿತ್ತು. ಹಾಗೆ ಎಲ್ಲ ಕಡೆ ತಿಂದು ದಷ್ಟಪುಷ್ಟನಾಗಿದ್ದಾನೆ ದೇವರು. ಹಾಗೆ ಒಂದೊಂದು ಕೆಲವು ಸಣ್ಣ ಆನೆ ನೋಡಿದಾಗೆ ನೆನೆಸಿದ ಗೋಪಿಯರಿಗೆ ಪಾಪ ಇದನ್ನು ನೋಡಿದಾಗ ಯಾವುದೋ ಸ್ವಲ್ಪ ಕಪ್ಪ ಆನೆ ಅಂತೇಳಿ ಅಮ್ಮ ಕೃಷ್ಣನ ಹೇಳ್ತಾರೆ, ನೀನು ನಮಗೆ ಆನೆ ಥರ ನಡೆದು ತೋರಿಸ್ಬೇಕು ಅಂತೇಳಿ. ಕೃಷ್ಣ ಏನುಂಟು ಆನೆ ಥರ ನಡೆಯೋದು ದೊಡ್ಡ ಕೆಲಸ ಏನಲ್ಲ, ಶರೀರಕ್ಕೆ ಏನು ಸ್ವಲ್ಪ ಸಣ್ಣ ಮರಿ ಆನೆ ಥರನೇ ಇದ್ದಾನೆ. ಹಾಗೆ ಅವ ಆನೆ ಥರ ತನ್ನ ಅಂಬೆಗಾಲನ್ನು ಇಟ್ಕೊಂಡು ಆನೆ ಹೇಗೆ ನಡೆಯುತ್ತದೆ ಹಾಗೆ ನಡೆದು ತೋರಿಸ್ತಾನೆ. ತಲೆನೊಂದು ಕಡೆ ಆ ಕಡೆ ಮಾಡಿ, ಒಮ್ಮೆ ಈ ಕಡೆ ಮಾಡಿ ಹಾಗೆ ನಡೆದುಕೊಂಡು ತೋರಿಸ್ತಿದ್ದಾನೆ. ಹೀಗೆ ನಡೆದುಕೊಂಡು ನೀವು ನಮಗೆ ತೋರಿಸ್ಬೇಕಂತ ಹೇಳ್ತಾರೆ, ತೋರಿಸ್ತಾರೆ. ಅದರಲ್ಲಿ ಒಂದು ಸ್ವಲ್ಪ ಚುರುಕಿನ ಗೋಪಿ ಇರ್ತಾಳೆ. ಅವಳು ಹೇಳ್ತಾಳೆ, ಆಗಲ್ಲ ಅಂತೇಳಿ. ಏನು ಮತ್ತೆ ಯಾವ ಥರ ಅಂತ ಹೇಳ್ತಾರೆ. ಆನೆ ನಡೆಯುವಾಗ ಅದಕ್ಕೊಂದು ವಿಶೇಷತೆ ಇರ್ತದೆ ನೋಡು. ಆನೆ ನಡೆಯುವಾಗ ಅದು ಕಿವಿ ನೋಡು, ಅದು ಕಿವಿ ಹಾಗೆ ನೇರವಾಗಿರಲ್ಲ, ನಿನ್ನ ಕಿವಿ ಥರ ಆಗಿರಲ್ಲ. ಆನೆ ನಡೆಯುವಾಗ ಕಿವಿ ಹಿಂದಕ್ಕೆ ಮುಂದಕ್ಕೆ ಚಾಚಿಕೊಂಡು ಹೋಗಬೇಕು ಅಂತೇಳಿ. ಕೃಷ್ಣ ಅಂತಾರೆ, ಅದು ನಮ್ಗೆ ಕಷ್ಟ ಅಲ್ವಾ ಅಂತೇಳಿ. ಅದೆಲ್ಲ ಗೊತ್ತಿಲ್ಲ ನಿನ್ಗೆ. ಅದರಲ್ಲಿ ಮತ್ತೆ ನೀನು ಸೋತೋದ್ರೆ ನಾವು ನಿನ್ನ ಬೆನ್ನಲ್ಲಿ ಕೂತ್ಕೊಳ್ತೇವೆ, ನೀವು ನಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಮನೆಗೆ ಕರ್ಕೊಂಡು. ನೋಡ್ತಾನೆ, ಅಯ್ಯೋ ಈ ಹೆಂಗಸರು ಇಷ್ಟು ತೋರ ಇದ್ದಾರೆ, ಇವರನ್ನು ಮತ್ತೆ ಎತ್ಕೊಂಡು ಹೋಗೋದು ಇನ್ನೂ ಕಷ್ಟದ ಕೆಲಸ. ತಾನೇನು ಮಾಡ್ತಾನೆ, ಒಂದು ಕೈ ಮಾತ್ರನೆಲ್ಲ ಕೂರಿಕೊಂಡು ಎರಡು ಕಾಲ ಅಂಬೆಗಾಲ ಥರ ಮಾಡಿ ಒಂದು ಕೈಯಿಂದ ಆವಾಗ ಕಿವಿಯನ್ನು ಸ್ವಲ್ಪ ಅಲಗಾಡಿಸಿ ಆಚೆ ಚಾಚಿ ಬರ್ತಾನೆ. ಅದು ಸ್ವಲ್ಪ ಹಿಂದೆ ಮುಂದೆ ಹೋಗುವಾಗೆ ಮಾಡಿ. ಹಾಗೆ ಇನ್ನೊಬ್ಬ ಚುರುಕಿನ ಗೋಪಿ ಅಂತಾರೆ, ಕೃಷ್ಣ ಆಗಲ್ಲಪ್ಪ, ಅದೆಲ್ಲ ಹಾಗೆಲ್ಲ ಮಾಡಲಿಕ್ಕಿಲ್ಲ, ಕೈಯಿಂದ ಮುಟ್ಲಿಕ್ಕಿಲ್ಲ ಕಿವಿಯನ್ನು. ಜನರಲ್ಲಾಗಿ ಆನೆ ಗೊತ್ತಾ, ಅದು ಸಹಜವಾಗಿ ಹಾಗೆ ಮಾಡ್ತದೆ. ಅದು ನಡೆಯುತ್ತಿರುವಾಗಲೇ ಅದರ ಸೊಂಡಿಲು ಒಂದು ಕಡೆ ಹೋಗ್ತದೆ. ಸೊಂಡಿಲು ಇಲ್ಲಿ ಅದರ ಹತ್ತಿರದಲ್ಲಿ ಮರ ಇದ್ರೆ ಅದು ಯಾವುದಾದ್ರೂ ಮರ ಸಿಕ್ಕಿದ್ರೆ ಹಣ್ಣನ್ನು ತೆಗೆಯುವುದು, ಮತ್ತು ಒಂದು ಕಡೆಯಿಂದ ಕಿವಿ ತನಗೆ ತಾನೇ
ಆ ಕಡೆ ಈ ಕಡೆ ಬಗ್ತದೆ, ಚಾಚ್ತದೆ. ಮತ್ತೆ ಬಾಲ ನೋಡು, ಬಾಲ ಈ ಕಡೆ ಹೋಗ್ತದೆ. ಅದು ಕೈನೆಲ್ಲ ಮುಟ್ಲಿಕ್ಕಿಲ್ಲ, ನೀನು ಹಾಗೇನೆ ಮಾಡಿ ತೋರಿಸ್ಬೇಕು ನಮಗೆ ಅಂತ. ಕೃಷ್ಣ ಒಂದು ಕಡೆ ದೇವರು ಒಳಗಿಂದ ನಗು ಬರ್ತಾ ಉಂಟು, ಆದ್ರೆ ಮತ್ತೆ ಗೋಪಿಯರ ಸಂತೋಷಕ್ಕೋಸ್ಕರ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ನನಗೆ ಲೋಕವನ್ನು ಆಡಿಸುವವನಿಗೆ ನನಗೆ ಈ ಒಂದು 2 ನನ್ನ ಕಿವಿಯನ್ನು ಆ ಕಡೆ ಈ ಕಡೆ ತಿರುಗಿಸೋದೇನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ನೋಡು ನಿಮ್ಮ ಮನಸ್ಸಿನಲ್ಲಿ ನನ್ನನ್ನು ಯಾವ ರೀತಿಯಾಗಿ ಪರೀಕ್ಷೆ ಮಾಡ್ಬೇಕಲ್ಲ ಅಂತ ಆಸೆ ಉಂಟು, ಎಲ್ಲ ಹೊರ ಬರಲಿ ಅಂತೇಳಿ ಸುಮ್ಮನೆ ಕಾದೇನೆ. ಇಲ್ಲ, ಅದೆಲ್ಲ ತುಂಬ ಕಷ್ಟದ ಕೆಲಸ, ನಮಗೆಲ್ಲ ಆಗೋಲ್ಲ ಅದು ಆನೆಗೆ ಮಾತ್ರ ದೇವರು ಆ ರೀತಿ ಮಾಡಿದಾನೆ, ನಮಗೆಲ್ಲ ಮಾಡ್ಲಿಕ್ಕೆ ಆಗೋಲ್ಲ ಅದು ಅಂತೇಳಿ. ನೀವು ಆಗೆಲ್ಲ ನನಗೆ ಕಷ್ಟದೆಲ್ಲ ಹೇಳಬಾರ್ದು, ಸ್ಪರ್ಧೆ ಎಲ್ಲ ಸುಲಭದ ಹೇಳಿ ಅಂತೇಳಿ. ಇಲ್ಲೆಲ್ಲ ಇದು ಸುಲಭ, ನಾವೆಲ್ಲ ಮಾಡಿ ತೋರಿಸ್ತೇವೆ, ಅದೆಲ್ಲ ಸುಲಭ ಉಂಟು, ನಿನಗೆ ಗೊತ್ತಿಲ್ಲ, ನಂಗೆ ಗೊತ್ತಾಗ್ಬೇಕಲ್ಲ, ನಮಗೆಲ್ಲ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ, ನೀನು ಮಾಡಿ ತೋರಿಸ್ಬೇಕು ಅಂತೇಳಿ. ಕೃಷ್ಣ ಸಣ್ಣಗಾಗಿ ಕಿವಿಯನ್ನು ಸ್ವಲ್ಪ ಹಿಂದೆ ಮುಂದೆ ಬರುವಾಗೆ ಮಾಡ್ತಾನೆ. ಆನೆ ನೋಡಿ, ಆನೆ ಒಮ್ಮೆ ಅದನ್ನು ಮುಚ್ಚಿ ಮತ್ತೆ ತೆಗಿತದಲ್ಲ, ಜನ ಕಿವಿಗೆ ನಮ್ಮ ಕಿವಿ ಮುಚ್ಚಿರಲ್ಲ, ನಿರಂತರವಾಗಿ ಭಗವದ್ಗೀತೆ ಕೇಳ್ತಾ ಇರಿ ಅಂತೇಳಿ. ಆದರೆ ಆ ಪರ್ಪಸನ್ನು ನಾವು ಮರ್ತೋಗಿದ್ದೇವೆ. ಸೊ ಆನೆ ಕಿವಿಯನ್ನು ಒಮ್ಮೆ ಅದು ಮುಚ್ಚಿ ತೆಗಿತಾ ಉಂಟಲ್ಲ, ಆ ಥರ ಕೃಷ್ಣ ಕೂಡ ಒಮ್ಮೆ ಮಾಡಿ ತೋರಿಸ್ತಾ, ಈ ಥರನೇ ಮಾಡಬೇಕು. ಅವ್ರು ಅಂದ್ಕೊಂಡ್ರು ಒಮ್ಮೆ ಏನೋ ಕಷ್ಟಪಟ್ಟು ಮಾಡಿರಬೇಕು, ಆದರೂ ಕೆಲವು ಗೋಪಿಯರಿಗೆ ಅಕ್ಷರ ಆಯಿತು, ಒಮ್ಮೆ ಕೂಡ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ, ಕಿವಿಯನ್ನು ಹೇಗೆ ಮುಚ್ಚಿ ಓಪನ್ ಮಾಡೋದು ಅಂತೇಳಿ. ತುಂಬ ಕಷ್ಟದ ಕೆಲಸ, ಅದು ಆಗ್ತದ, ಮತ್ತು ಈ ಹುಡುಗ ಹೇಗೆ ಮಾಡಿದ ಅಂತೇಳಿ. ಹೇಗೋ ಮಾಡಿದ, ನಮಗೆ ಹೆದರಿ ಮಾಡಿರಬೇಕು, ಬಿಡು ತುಂಬ ಹೊತ್ತು ಮಾಡಲಿ, ನೋಡೋ ಚೆಂದ ಕಾಣ್ತದೆ, ನೋಡ್ಲಿಕ್ಕೆ ನಿಜ ಆನೆ ಥರನೇ ಕಾಣ್ತಾನೆ, ದೂರದಿಂದ ನೋಡಿದರೆ ಆನೆ ಬರೋ ಥರನೇ ಕಾಣ್ತಾನೆ ಅಂತೇಳಿ. ಅದ್ರಲ್ಲೂ ಅವನು ನೋಡಿ ಇವರಿಗೆ ಖುಷಿ ಆಗ್ತಾ ಉಂಟು, ಸರಿ ಆನೆ ಥರ ಕಾಣ್ತಾನೆ ಅಂತೇಳಿ. ಗೋಪಿರಂದ್ರು ಸರಿ ಅದೇ ಥರ ಮಾಡಬೇಕು, ವೆರಿ ಗುಡ್ ಅಂತೇಳಿ. ಆಗ ಸ್ವಲ್ಪ ಹೊತ್ತು ಮಾಡಿದ ಕೃಷ್ಣನಿಗೆ ಸ್ವಲ್ಪ ಸಿಟ್ಟು ಬಂತು, ಸ್ವಲ್ಪ ಸ್ಪೀಡಾಗಿ ಮಾಡಲಿಕ್ಕೆ ಶುರು ಮಾಡಿದ. ಸ್ಪೀಡಾಗಿ ಮಾಡಲಿಕ್ಕೆ ಶುರು ಮಾಡಿದಾನೆ. ಬರುವಂಥ ಗಾಳಿ ಗೋಪಿಯರ ಸೀರೆಗಳನ್ನು ತೆಗೀತಾ ಉಂಟು, ಅದು ಹೊರಗೆ ಆಗ್ತಾ ಉಂಟು. ಜನರಲ್ ಈಗ ಗೋಪಿ ಡ್ರೆಸ್ ನೀವು ನೋಡಿರ್ಬೇಕು, ಅದು ಒಂಥರ ರವಿಕೆ ಮತ್ತು ಲಂಗ ಇದ್ರೆ ಅದಕ್ಕೆ ಮೇಲೆ ಒಂಥರ ಬಟ್ಟೆಯನ್ನು ಕವರ್ ಮಾಡಿರ್ತಾರೆ. ಅದು ಒಂದೊಂದೇ ಬಟ್ಟೆಗಳು ಮೇಲಿಂದ ಗಾಳಿಯಲ್ಲಿ ಹೋಗ್ತಾ ಉಂಟು, ಚಲಬಿಲ್ಲಿಯಾಗಿ ಹೋಗ್ತಾ ಉಂಟು. ಕೃಷ್ಣ ಸಾಕಂತಾರೆ, ಅವೇ ನಿಲ್ಲಿಸ್ತಾ ಇಲ್ಲ. ಆನೆ ಅದು ಸಹಜವಾಗಿ ಬರ್ತಾ ಇರ್ತದೆ, ಅದು ನಿಲ್ಲಿಸ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ತಾನೆ. ಕೃಷ್ಣ ದಮ್ಮಕ್ಕೆ ಮಾಡ್ತಾರೆ, ಕೈಕಾಲು ಹಿಡಿತಾರೆ. ಕೃಷ್ಣ ನಾವು ಶರಣಾಗಿದ್ದೇವೆ, ಮಾಡಬೇಡ, ಸಾಕು, ನಮ್ಮ ಬಟ್ಟೆಲ್ಲ ನಮ್ಮ ಶರೀರವನ್ನು ಬಿಟ್ಟು ಹೋಗ್ತಾ ಉಂಟು, ಎಲ್ಲೆಲ್ಲಿ ಗಾಳಿಗೆ ಚದುರಿ ಹೋಗ್ತಾ ಉಂಟು. ಪ್ಲೀಸ್ ಕೃಷ್ಣ ಅಂತೇಳಿ ಎಲ್ಲರೂ ಕೃಷ್ಣನ ಪಾದವನ್ನು ಹಿಡಿತಾರೆ, ಶರಣಾಗ್ತಿರ್ತಾರೆ. ಶ್ರೀಕೃಷ್ಣ ಭಗವಾನ್ ಕೀ ಜೈ. ಇನ್ನೊಂದ್ಸರ ಇದು ಬೇರೆ ಒಬ್ಬರು, ಅವರನ್ನು ಹೊರಪಡ ಶ್ರೇಷ್ಠ ಬರ್ತಾರೆ. ಅವರ ಅನುಭವದಲ್ಲಿ ಅವ್ರು ನೋಡ್ತಾರೆ, ಒಮ್ಮೆ ಕೃಷ್ಣ ಮತ್ತು ಗೋಪಾಲಕರು ಮತ್ತು ಕೆಲವೊಂದು ಹಸು ಕರು ಎಲ್ಲ ಇದೆ, ಆಟ ಆಡಿ ಸ್ವಲ್ಪ ಎಲ್ಲ ಆಗಿ ಬೋರಾಗಿದೆ, ಸ್ವಲ್ಪ ಏನೋ ತಿನ್ಬೇಕಂತ ಅನ್ನಿಸ್ತಾ ಉಂಟು, ಸ್ವಲ್ಪ ಸುಮ್ಮನೆ ಕೂತಿದ್ದಾರೆ. ಅದರಲ್ಲಿ ಸ್ವಲ್ಪ ಮಂಗಗಳು ಕೂಡ ಉಂಟು, ಆ ಮಂಗಗಳಿಗೆ ಕೂಡ ಸ್ವಲ್ಪ ಏನೋ ತಿನ್ನಬೇಕು ಅಂತ ಆಸೆ. ಅದು ನೋಡ್ತಾ ಉಂಟು, ಕೃಷ್ಣ ಏನಾದರೂ ತೆಗೆಸಿಕೊಟ್ರೆ ತಿನ್ನುವ ಅಂತೇಳಿ. ಹಾಗೆ ಅಷ್ಟೊತ್ತಿಗೆ ಅಲ್ಲಿ ದೂರದಲ್ಲಿ ಕೃಷ್ಣನವರ ಮನೆಯಿಂದಲೇ ಇದು ಈ ಸಮಯ ಅನಿಸ್ತದೆ, ಅದು ಹೇಳಿಕ್ಕಾಗಲ್ಲ, ನೇರಳೆ ಹಣ್ಣಿನ ಒಂದು ಸಮಯ. ಮತ್ತು ಆಗಿನ ಕಾಲದಲ್ಲಿ ಕೃಷ್ಣ ಭೂಲೋಕದಲ್ಲಿರುವಾಗ ಅದು ಪ್ರತಿ ತಿಂಗಳು ಬರ್ತಿತ್ತೇನೋ, ಈಗೆಲ್ಲ ಅದು ಸೀಸನಲ್ಲಿ ಸಿಗೋದು ಕಡಿಮೆ, ಅದರಲ್ಲೂ ಕೂಡ ಹೈಬ್ರಿಡ್ ಬರ್ತಾ ಉಂಟು. ಈ ನೇರಳೆ ಹಣ್ಣಿನ ಸಮಯ ಈ ಆಷಾಢದಲ್ಲಿ ಹೆಚ್ಚಾಗಿ ಸಿಗ್ತದೆ ನೋಡಿ, ಈ ನೇರಳೆ ಹಣ್ಣಿದು ಸಮಯ. ನೇರಳೆ ಹಣ್ಣು ಎಲ್ಲರಿಗೂ ನೇರಳೆ ಹಣ್ಣು ತಿನ್ನೋಕ್ಕೆ ಆಸೆ, ಆದರೆ ಹಣ ಇಲ್ಲ, ಕೈಯಲ್ಲಿ ಏನಿಲ್ಲ. ಅಲ್ಲಿ ನೇರಳೆ ಹಣ್ಣು ಮಾರುವೊಳೊಬ್ಬಳು ಅದು ಕೃಷ್ಣನ ಮನೆಯಿಂದಲೇ ಹೋಗಿ ತಗೊಂಡು ಬಂದು ಅವರನ್ನೇ ಪರ್ಮಿಷನ್ ತಗೊಂಡು ಅವ್ರ ಏರಿಯಾದಲ್ಲಿ ಒಂದು ನೇರಳೆ ಹಣ್ಣಿದು ಮರ ಉಂಟು, ಅಲ್ಲಿಂದ ಹೋಗಿ ಸ್ವಲ್ಪ ಬುಟ್ಟಿಯಲ್ಲಿ ಹಾಕ್ಕೊಂಡು ಪರ್ಮಿಷನ್ ತಗೊಂಡು ಮತ್ತೆ ಅದನ್ನು ಯಮುನಾ ನದಿಯಲ್ಲಿ ತೊಳೆದು ತಗೊಂಡು ಬರ್ತಾಳೆ. ತಗೊಂಡು ಬಂದು ಅಲ್ಲಿಂದ ಅವಳು ಕೃಷ್ಣ ಅವರ ಮನೆಯ ಕೃಷ್ಣ ಈ ಮಕ್ಕಳೆಲ್ಲಿ ಆಟ ಆಡ್ತಿದಾರ, ಅಲ್ಲಿಂದ ಹೋಗ್ತಿದ್ದಾರೆ.
ಆದರೆ ಯಾರ ಹತ್ರ ತೊಗೊಳ್ಳಿಕ್ಕೆ ಹಣ ಎಲ್ಲ ಏನಿಲ್ಲ. ಅಷ್ಟೊತ್ತಿಗೆ ಒಬ್ಬಳು ಸಣ್ಣ ಹುಡುಗಿ, ಒಂದು ಗೋಪಿಯ ಮಗಳು, ಪಾಪ ಸಣ್ಣ ಹುಡುಗಿ, ಅವಳದು ಹುಟ್ಟಿದ ದಿನ ಒಳ್ಳೊಳ್ಳೆ ಡ್ರೆಸ್ ಹಾಕಿದ್ದಾರೆ. ಆವತ್ತೇ ಒಂದು ಚಿನ್ನದ ಬಳೆಗಳನ್ನೆರಡನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಹುಟ್ಟಿದಬ್ಬಕ್ಕೆಲ್ಲ ಕೆಳಗಡೆ ಒಂದು ಪಿಂಕ್ ಕಲರ್ದು ಬಟ್ಟೆ ಹಾಕಿದ್ದಾಳೆ, ಮೇಲ್ಗಡೆ ಒಂದು ಗ್ರೀನ್ ಕಲರ್ದು ರವಿಕೆ ಕೂಡ ಉಂಟು, ಸಣ್ಣ ಮಗು. ಮತ್ತು ಚಿನ್ನದ ಆಭರಣಗಳು, ಮತ್ತು ಅದಕ್ಕೆ ಚಿನ್ನದ ಬ್ಯಾಂಗಲ್ಸ್ ಎಲ್ಲ, ಬಳೆ ಎಲ್ಲ ಹಾಕಿದ್ದಾರೆ. ಚಿನ್ನದ ಬಳೆನೂ ಉಂಟು, ಮತ್ತು ಮಾಮೂಲು ಗಾಜಿನ ಬಳೆನೂ ಉಂಟು. ಕೃಷ್ಣ ನೋಡಿದ ಅವಳನ್ನು, ಅವಳು ಕೂಡ ಓಡಿಕೊಂಡು ಬರ್ತಾಳೆ. ಯಾಕಂದರೆ ಬೃಂದಾವನ ಹೇಗಿರ್ತದೆ ಅಂತ ಹೇಳಿದ್ರೆ, ಕಷ್ಟ ಆದರೂ ಸುಖ ಆದರೂ ಕೃಷ್ಣನನ್ನೇ ಕರೆಯೋದು, ಮತ್ತೆ ಕರೆಯಲ್ಲ ಅವರು. ಏನಾದರೂ ಅವರು ಕೃಷ್ಣ ಭಕ್ತರು ನೋಡಿ ಕೃಷ್ಣನೊಂದಿಗೆ ಹಂಚಿಕೊಳ್ತಾರೆ. ಬೇರೆ ಯಾರಿಗೂ ಅದನ್ನು ಹೇಳೋದಾಗಲಿ ಅಥವಾ ಬೇರೆಯವರ ಹತ್ರ ಹಂಚಿಕೊಳ್ಳೋದಾಗಲಿ ಏನಿರಲ್ಲ. ಅವರು ಏನಾದರೂ ಕೃಷ್ಣನೊಂದಿಗೆ ಹಂಚಿಕೊಳ್ತಾರೆ. ಹಾಡಿದ್ರು ಭಗವಂತನ, ಕನ್ನಡದಲ್ಲಿ ಹೇಳ್ತಾರೆ ನೋಡಿ, ಹಾಡಿದರೆ ಎನ್ನ ಒಡೆಯನ ಹಾಡುವೆ, ಬೇಡಿದರೆ ಎನ್ನ ಒಡೆಯನ ಬೇಡುವೆ, ಒಡೆಯಗೆ ಒಡಲನ್ನು ತೋರುವೆ, ಎನ್ನ ಬಡತನ ಭಿನ್ನಹ ಮಾಡುವೆ ಅಂತೇಳಿ. ಏನಾದರೂ ರಂಗನಾಥನ ಗುಣ ಹಿಂಗದೆ ಪಾಡುತ್ತಾ, ಶೃಂಗಾರ ನೋಡುತ್ತಾ, ಕಂಗಳ ಆನಂದವೆಂಬ ಮಧುಕರ ವೃತ್ತಿ ಅನ್ನೋದು ಅಂತೇಳಿ. ಆ ಥರ ಅವಳು ಪಾಪ ಏನಾದರೂ ಆ ಬೃಂದಾವನದ ಭಕ್ತರು ಹೇಗಿರ್ತಾರೆ ಅಂದರೆ, ಆ ಕೃಷ್ಣ ಇರುವ ಸಮಯದಲ್ಲಿ ಏನಾದರೂ ಕೃಷ್ಣನ ಹತ್ರ ಹಂಚಿಕೊಳ್ಳೋದು, ಒಳ್ಳೆಯದೋ ಕೆಟ್ಟದೋ ಏನಿರಲಿ ಕೃಷ್ಣನ ಹತ್ರ ಹಂಚಿಕೊಳ್ಳೋದು. ಕೃಷ್ಣ ಕೂಡ ಅಷ್ಟೇ ಪ್ರೀತಿಯಿಂದ ಅವರೊಂದಿಗೆ ಆ ರೀತಿಯಲ್ಲಿ ಪ್ರವರ್ತಿಸ್ತಿದ್ದ. ಒಂದು ವೇಳೆ ಕೆಲವೊಮ್ಮೆ ಮೋಸ ಹೋದೆವು ಅಂದುಕೊಂಡಿರ್ಬೋದ, ನಿಜವಾಗಿ ಕೃಷ್ಣ ಯಾರಿಗೂ ಮೋಸ ಮಾಡೋದೇ ಇಲ್ಲ, ಮೋಸ ಹೋಗಲೇ ಇಲ್ಲ. ರಕ್ಷತೆ ಇತಿ ವಿಶ್ವಾಸ, ಅವರಿಗೆ ಕೃಷ್ಣ ಕಾಪಾಡ್ತಾನೆ ಯಾವತ್ತಾದರೂ ಅಂತೇಳಿ ಗ್ಯಾರಂಟಿ, ಆ ವಿಶ್ವಾಸ ಬಲವಾಗಿದ್ದೆ ಅವರಲ್ಲಿ. ಹಾಗೆಯೇ ಈ ಹುಡುಗಿ ತೋರಿಸ್ತಿದ್ದಾಳೆ, ಇದು ನಮ್ಮದು ಹುಟ್ಟಿದಬ್ಬಕ್ಕೆ ಅಮ್ಮ ಮಾಡಿಕೊಟ್ಟದ್ದು ಚಿನ್ನದ ಬಳೆ ಅಂತೇಳಿ. ಚೆನ್ನಾಗುಂಟು, ಇವರಿಗೆ ಆ ನೇರಳೆ ಹಣ್ಣು ತಗೊಳ್ಬೇಕು ಅಂತ ಉಂಟು. ಪಾಪ ಇನ್ನೇನು ಮಾಡೋದು, ಮಗುವನ್ನು ಮುದ್ದಿಸಿ ಪ್ರೀತಿಸಿ ಹುಟ್ಟಿದ ದಿನದ ಶುಭಾಶಯಗಳನ್ನೆಲ್ಲ ಅದಕ್ಕೆ ಹೇಳಿಕೊಟ್ಟು ಚೆನ್ನಾಗಿ ಮಾತಾಡಿಸಿ ಹೇಳ್ತಾರೆ, ಹೌದು ತುಂಬ ಚೆನ್ನಾಗಿ ಕಾಣ್ತೀಯ ಮಗು ನೀನು ಈ ಬಟ್ಟೆಯಲ್ಲಿ, ನೋಡೋಕೆ ತುಂಬ ಚೆನ್ನಾಗಿದ್ಯಾ. ಹೌದು, ಇದು ನೋಡಿ ಈ ಒಂದು ಪಿಂಕ್ ಕಲರ್ದು ಬಳೆ ಉಂಟು ನೋಡು, ಇದು ಈ ಸ್ಕರ್ಟಿಗೆ ಚೆನ್ನಾಗಿ ಕಾಣ್ತದೆ. ಮತ್ತು ಇದು ಗ್ರೀನ್ ಕಲರ್ದುಂಟು ಈ ಕಡೆ ಬಳೆ, ಇದು ನಿನ್ನ ಬ್ಲೌಸಿಗೆ ಚೆಂದ ಕಾಣ್ತದೆ. ಮತ್ತು ನಿನ್ನ ಕಲರೇ ಚಿನ್ನದ ಕಲರ್, ಗೌರ ವರ್ಣದಲ್ಲಿ ಇದೆಯಾ, ಆ ಚಿನ್ನದ ಕಲರಿಗೆ ಈ ಚಿನ್ನದ ಬಳೆ ಸೆಟ್ ಆಗೋದಿಲ್ಲ. ಚಿನ್ನದ ಬಳೆ ಯಾರಿಗೆ ಸೆಟ್ ಆಗ್ತದೆ, ಸ್ವಲ್ಪ ಕಪ್ಪಿದ್ದವರಿಗೆ ಚೆನ್ನಾಗಿ ಕಾಣ್ತದೆ. ಈ ಚಿನ್ನದಂತಹ ಮೈ ಬಣ್ಣ, ಅದಕ್ಕೆ ಈ ಹಸಿರು ಬಣ್ಣದ್ದು ಓಕೆ, ಮತ್ತು ಅದು ಗುಲಾಬಿ ಬಣ್ಣದ ಗಾಜಿನ ಬಳೆ ಕೂಡ ಓಕೆ. ಈ ಮಧ್ಯದಲ್ಲಿ ಉಂಟು ನೋಡು, ಇದಕ್ಕೆ ಮ್ಯಾಚ್ ಆಗಲ್ಲ, ಇದು ತೆಗಿಯೋಣವಾ ಅಂತ ಕೇಳ್ತಾರೆ. ಆ ಮಗು ಕೃಷ್ಣ ಏನು ಮಾಡಿದ್ರೆ ಒಳ್ಳೇದೇ ಮಾಡ್ತಾನೆ ಅಂತೇಳಿ ಒಂದೇ ನಂಬಿಕೆ. ಸರಿ ತೆಗಿಯುವ ಚಂದ ಕಂಡ್ರೆ ಸಾಕು, ಹುಟ್ಟಿದ್ದು ಇವತ್ತು ಅಲ್ವಾ, ಅದಕ್ಕೇನು ಗೊತ್ತು ಚಿನ್ನದ ಬೆಲೆ, ಇಷ್ಟು ಬೆಲೆ ಬೇರಿದಂತಹ ಒಂದು ಲೋಹ ಅಂತೇಳಿ. ಅದು ಪಾಪ ಕೈ ಕೊಟ್ಟಿದೆ ಕೃಷ್ಣನಿಗೆ. ನಂಬಿಕೆ ಕೆಟ್ಟವರೆಲ್ಲೋ ಅರಿಯ ಅಂತೇಳಿ ಪಾಪ ಅದು ಕೂಡ ಕೃಷ್ಣನನ್ನು ನಂಬಿದೆ, ಕೈ ಕೊಟ್ಟಾಗಿದೆ ಕೃಷ್ಣನಿಗೆ. ಕೃಷ್ಣ ಮೆಲ್ಲಗೆ ಆ ಮೊದಲಿರ್ತಕ್ಕಂತಹ ಒಂದು ಗುಲಾಬಿ ಬಣ್ಣದ 2 ಬಳೆ ಇತ್ತು, ಅದನ್ನು ತೆಗೆದು ಬಿಟ್ಟ. ಅದರ ಮಧ್ಯದಲ್ಲಿ ಈ ಚಿನ್ನದ ಬಳೆ ಉಂಟು, ಅದನ್ನು ತೆಗೆದ. ಆಮೇಲೆ ಮತ್ತೆ ಆ ಪಿಂಕ್ ಕಲರ್ದು ಗುಲಾಬಿ ಬಣ್ಣದ ಗಾಜನ್ನು ಮತ್ತೆ ಅದಕ್ಕೆ ತೊಡಗಿಸಿದ ಕೈಗೆ. ಮತ್ತು ಈ ಕೈದು ಕೂಡ ತೆಗೆಸಿಬಿಟ್ಟ. ಆ 2 ಪಿಂಕ್ ಕಲರ್ದು ಬಳೆ ತೆಗೆದ ಮೇಲೆ ಆಮೇಲೆ ಒಂದು ಗಾಜಿನ ಬಳೆ, ಇದು ಚಿನ್ನದ ಬಳೆ, ಅದನ್ನು ತೆಗೆದು ಮತ್ತೆ ಆ ಗುಲಾಬಿ ಬಣ್ಣದ ಬಳೆಯನ್ನು ಮತ್ತೆ ಹಾಕಿಬಿಟ್ಟ. ಮತ್ತೆ ಮಗುವನ್ನು ಸ್ವಲ್ಪ ಪ್ರಶಂಸಿಸಿದರು. ಈಗ ಎಷ್ಟು ಚೆಂದ ಕಾಣ್ತೆ ಗೊತ್ತಾ, ಅಯ್ಯೋ ನೀನು ಕೈ ಎಷ್ಟು ಚೆನ್ನಾಗಿ ಕಾಣ್ತದೆ, ಈ ಬಟ್ಟೆಗಳಿಗೆ ಏನು ಮ್ಯಾಚಿಂಗ್, ನಿನ್ನ ಬಣ್ಣಕ್ಕೆ ಏನು ಮ್ಯಾಚ್ ಆಗ್ತದೆ, ಹಾಗೆ ಅಂತೇಳಿ ಒಳ್ಳೆ ಮಾತಾಡಿಸಿ ಮಗುವನ್ನು ಮನೆಗೆ ಕಳಿಸಿಬಿಟ್ರು. ಮತ್ತೆ ಪಾಪ ನೇರಳೆ ಹಣ್ಣು ಮಾರ್ತಾಳಲ್ಲ ಅವನನ್ನು ಕರೆದ್ರು, ಇಲ್ಲಿ ಬಾಮ ಅಂತೇಳಿ ಬಂದು. ಪಾಪ ಅವಳು ಬಂದಾಗಿ ಇದು ನೇರಳೆ ಹಣ್ಣಿಗೆ ಎಷ್ಟಾಗ್ತದೆ ಅಂತೇಳಿ, ಅಲ್ಲಿ ಬುಟ್ಟಿಯೆಲ್ಲ ಬೇಕಾ ಅಂತೇಳಿ. ಬುಟ್ಟಿಯೆಲ್ಲ ಬೇಕು ನಮಗೆ ಡೈಲಿ ನಾವಿಲ್ಲಿ ಕೂತ್ಕೊಂಡಿರ್ತೇವೆ, ನೀನು ಡೈಲಿ ನಿಮಗೆ ನೇರಳೆ ಹಣ್ಣು ಕೊಡೋದಾದ್ರೆ
1 ವರ್ಷಕ್ಕೆ ಎಷ್ಟಾಗ್ತದೆ ಅಂತೇಳಿ. ದೊಡ್ಡ ದೊಡ್ಡ ಡೀಲಿಂಗ್ಸ್. ಈಗ ಅವಳು ಹೇಳ್ತಾಳೆ 1 ವರ್ಷಕ್ಕೆ ಹಾಕೊಂಡು ಡೈಲಿ ತಗೊಂಡು ಡೈಲಿ ಹಣ ಕೊಟ್ಟರೆ ಸಾಕು, 1 ವರ್ಷಕ್ಕೆಲ್ಲ ಹಣ ಯಾಕೆ ಕೊಡಬೇಕಾಗಿಲ್ಲ ಅಂತ. ಇಲ್ಲ, ನಾವು ಒಮ್ಮೆಲೆ ಕೊಟ್ಟು ಬಿಡ್ತೇವೆ, ನಮಗೆ, ನಮ್ಮ ಮಿತ್ರರಿಗೆ, ಮತ್ತು ಈ ಮಂಗಗಳಿಗೆ, ಮತ್ತು ಸ್ವಲ್ಪ ಕರುವಿಗೆ, ದನಕ್ಕೆಲ್ಲ, ಹಸುವಿಗೆ, ಅದಕ್ಕೆಲ್ಲ ಕೊಡಬೇಕು, ಎಷ್ಟಾಗ್ತದೆ ಹೇಳು ಅಂತೇಳಿ. ಅವಳು ಹೇಳಿನೋ ಅಷ್ಟು ಅದು ತುಂಬ ಬೆಲೆ ಆಗ್ತದೆ ಅಂತೇಳಿ. ಈ 2 ಪಾಪ ಅಲ್ಲಿಂದ ಕದ್ದ ಬಳೆಗಳು ಉಂಟಲ್ಲ ಆ ಹುಡುಗಿದು, ಅದನ್ನು ತೆಗೆದುಕೊಟ್ರು. ಅವಳು ಖುಷಿ ಆಯಿತು. ಏನು ಕೃಷ್ಣನ್ ಮನೆಯಲ್ಲಿ ಇನ್ನು ನಾವು ಹೇಳಿದ್ದಲ್ಲ ತೆಲುಗಿನಲ್ಲಿ ಪ್ರವಚನದಲ್ಲಿ, ಏನಾದರೂ ಅವ್ರ ಅಮ್ಮ ಏನಾದರೂ ಕೊಡ್ತಾರೆ ಹಳೇದೆಲ್ಲ, ಬಟ್ ಚಿನ್ನ ಹಳೇದಾಗಲಿ ಹೊಸದಾಗಲಿ ಅದಕ್ಕೆ ಬೆಲೆಯನ್ನು ಕಡಿಮೆ ಇಲ್ಲ. ಹಾವು ಆ ರೀತಿ ಅಮ್ಮ ಕೊಟ್ಟಿದ್ದಾರೆ, ಹುಡುಗ ಮಾರಿ ತಿಂತಿದ್ದಾನೆ ಅಂದ್ಕೊಂಡ್ರು ಪಾಪ ಆ ಹೆಂಗಸ್ ಕೂಡ. ಈ 2 ಬಳೆಗಳಿಗೆ ನಾನು ನನ್ನ ಜೀವನ ಪರ್ಯಂತ ನಾನು ಕೊಡ್ಬೋದು ನೇರಳೆ ಹಣ್ಣನ್ನು ಅಂತೇಳಿ ಹೇಳಿದ್ದು. ತುಂಬ ಖುಷಿ. ನಾವಿನ್ನು ನೇರಳೆ ಹಣ್ಣಿಗೆ ನಾವು ಯಾವ ಮರಕ್ಕೆ ಕಲ್ಲೊಡಿಯೋದಾಗಲಿ ಮತ್ತು ಅದು ಕೆಳಗೆ ಬಿದ್ದು ಮಣ್ಣಾಗೋದಾಗಲಿ ಏನು ಬೇಕಾಗಿಲ್ಲ. ಈ ಅಮ್ಮನೇ ನೇರಳೆ ಹಣ್ಣು ತೊಗೊಂಡು ಬರ್ತಾಳೆ, ಅದನ್ನು ಯಮುನಾ ನದಿಯಲ್ಲಿ ತೊಳೆತಾಳೆ, ನಮಗೆ ತೊಗೊಂಡು ಬರ್ತಾಳೆ. ನಾವು ಈ ಟೈಮಿಗೆ ಇಲ್ಲಿದ್ರೆ ಸಾಕು. ಹಾಗೆಲ್ಲ ಮಾತುಕತೆ ಎಲ್ಲ ನಡೀತದೆ. ಎಲ್ಲರೂ ಮಂಗಗಳಿಗೂ ದನಕರುಗಳು ಎಲ್ಲರಿಗೂ ಈ ನೇರಳೆ ಹಣ್ಣು ಕೊಟ್ಟಾಯಿತು. ಎಲ್ಲರೂ ತಿಂದರು ನೇರಳೆ ಹಣ್ಣು. ಎಲ್ಲರೂ ಆ ನೇರಳೆ ಹಣ್ಣು ತಿಂದ ಮೇಲೆ ಆ ನಾಲಿಗೆದು ಬಣ್ಣ ಎಲ್ಲ ನೋಡೋದು, ದನದ ಆ ಕರುವಿದೆಲ್ಲ ಬಾಯಿ ಓಪನ್ ಮಾಡಿ ಅದರ ನಾಲಿಗೆಲ್ಲ ನೋಡೋದು, ಅದಕ್ಕೂ ಕಲರ್ ಬಂದಿದ್ದ, ನಮ್ಮ ಕಲರ್ ಬಂದಿದ್ದ, ಆ ಮಂಗಗಳಿಗೆ ಥರ ಕಲರ್ ತೋರಿಸ್ಲಿಕ್ಕೆ ಹೇಳೋದು, ಎಲ್ಲ ಕಲರೆಲ್ಲ ತೋರಿಸಿ ಆಯಿತು. ಎಲ್ಲರಿಗೆ ನೇರಳೆ ಬಣ್ಣೆ ಬಂದಿದೆ. ತಿಂದು 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 ನಾಲಿಗೆ ನೇರಳೆ ಕಲರ್ ಆಗಿದೆ. ಹಾಗೆ ಮತ್ತೆ ಪಾಪ ಇನ್ನು ಸಾಯಂಕಾಲ ಆಗಿದೆ, ಮನೆಗೆ ಹೋಗ್ತಿದ್ದಾರೆ. ಮನೆಗೆ ಹೋದಾಗ ಅಲ್ಲಿ ಮನೆಗೆ ಆಗಲೇ ಕೃಷ್ಣ ಒಳಗೆ ಹೋಗಿದ್ದಾನೆ. ಅಷ್ಟೊತ್ತಿಗೆ ಅಮ್ಮ ಬಂದು ಅಮ್ಮ ಹುಡುಗಿಯನ್ನು ಕೂಡ ಎಳೆದುಕೊಂಡು ಬಂದಿದ್ದಾರೆ. ಯಶೋದೆ ನಿನ್ನ ಮಗನೇ ಅಂತೇಳಿ ಕೋಪದಿಂದ ಬಂದಿದ್ದಾರೆ ಹೆಂಗಸ್ ಪಾಪ. ನಿನ್ನ ಮಗನೇ ಅಂತೇಳಿ. ಹೌದಪ್ಪ, ನನ್ನ ಮುದ್ದು ಮಗು ಶ್ರೀಕೃಷ್ಣ ಅಂಥೇಳಿ ಯಶೋದ ಮಾತಾ ಒಳಗಿಂದ ಆಗಲೇ ಒಳಗೆ ಹೋಗಿದ್ದಾನೆ. ಮತ್ತು ಕರ್ಕೊಂಡು ಬಾ ನನ್ನ ಅಂತೇಳಿ, ಕರ್ಕೊಂಡು ಬಾ ಅಂತೇಳಿ ಹೊರಗೆ ಕರ್ಕೊಂಡು ಬರ್ತಿದ್ದಾರೆ. ಹೊರಗಡೆ ಇರುವ ಆ ಸಣ್ಣ ಹುಡುಗಿಯನ್ನು ನೋಡಿದಾಗ ಗೊತ್ತಾಯ್ತು, ಇದು ವಿಷಯ ಅಮ್ಮನಿಗೆ ಗೊತ್ತಾಗಿರ್ಬೇಕು ಈಗಾಗಲೇ. ಅದನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕೂಗ್ತಾ ಉಂಟು. ಅದಕ್ಕೆ ಆಗಲೇ ಅವರ ಯಶೋದೆ ಮುಂದೆ 1-2 ಬಡ್ದು ಹೇಳ್ತಾಳೆ, ಎಲ್ಲಿ ಹೋಯ್ತು ನಿನ್ನ ಬಳೆ, ಎಲ್ಲಿ ಹೋಯ್ತು ಹೇಳು ಅಂತೇಳಿ. ಅದಿನ್ನು ಪಾಪ ಏನು ಹೇಳ್ತದೆ, ನಾನು ನಿಮ್ಮ ಕೃಷ್ಣನಿಗೆ ತೋರಿಸ್ಲಿಕ್ಕಂತ ಹೋದೆ, ಅದನ್ನು ತೆಗೆದು ಬಿಟ್ಟ, ಮತ್ತೇನು ಮಾಡಿದ ಗೊತ್ತಿಲ್ಲ ಅಂತೇಳಿ. ಮತ್ತೆ ಕೃಷ್ಣನ ಹತ್ರ ಅಮ್ಮ ಕೇಳಲಿಕ್ಕೆ ಶುರು ಮಾಡಿದ, ಅದನ್ನು ಬಳೆ ಏನು ಮಾಡಿದ್ದೆ ಹೇಳು, ಮನೆಗೆ ತಂದಿದ್ದೆ, ಎಲ್ಲಿ ಉಂಟು ಆ ಬಳೆ, ಎಲ್ಲಿ ಉಂಟು ನೋಡು ಅಂತ. ಈಗ ಕೃಷ್ಣನಿಗೆ ಪಾಪ ಏನು ಮಾಡ್ತಾ ಅಮ್ಮನ ಹತ್ರ ಸುಳ್ಳು ಹೇಳಲಿಕ್ಕಿಲ್ಲ. ಅದು ಇದು ಅಂತೇಳಿ ಏನೋ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ಅಷ್ಟೊತ್ತಾಗಿ ಬೇರೆ ಮಕ್ಕಳೆಲ್ಲ ಮತ್ತೆ ಕೃಷ್ಣ ಹತ್ರ ಆಟ ಆಡಲಿಕ್ಕೆ ಅಂತೇಳಿ ಮಕ್ಕಳು ಬಂದಿದ್ದಾರೆ, ಹೊರಗಡೆ ನಿಂತಿದ್ದಾರೆ. ಬರಂಡದ ಹತ್ರ ಮಕ್ಕಳನ್ನ ಕೇಳ್ತಾರೆ, ಮಕ್ಕಳೇ ಈ ಕೃಷ್ಣ ಏನು ಮಾಡಿದ, ಬಳೆನ ತಗೊಂಡ್ಮೇಲೆ ಏನು ಮಾಡಿದ ಅಂತೇಳಿ. ಬಳೆ ತಗೊಂಡು ಏನು ಮಾಡಿದ ಅಂತ ಹೇಳಿದ ಕೂಡಲೇ ಮಕ್ಕಳು ಹೇಳಿದ್ರು, ಬಳೆ ತಗೊಂಡ್ಮೇಲೆ ನಾವು ನೇರಳೆ ಹಣ್ಣು ತಗೊಂಡೆವು, ನೇರಳೆ ಹಣ್ಣು ತಗೊಂಡು ತಿಂದೆವು ಅಂತೇಳಿ. ನೇರಳೆ ಹಣ್ಣು ತಗೊಂಡಿದ್ದ ಅಂತ ಆ ಹೆಂಗಸಿಗೂ ಕೋಪ ಬಂತ. ಆ ಮಗುವಿನ ಅಮ್ಮನಿಗೆ ಓಡಿ ಬಂದ ಮೇಲಕ್ಕೆ, ಕೃಷ್ಣ ಹೊರ ಮೇಲಿದ್ದಾನೆ, ಸ್ವಲ್ಪ ಹೈಟಲ್ಲಿದೆ ಮನೆ, ಮೇಲಕ್ಕೆ ಬಂದಿದ್ದಾರೆ, ನೋಡು ಮಗುವನ್ನ ಅಂತೇಳಿ. ಯಾರು ಕೃಷ್ಣ ಆ ಹೆಂಗಸು ಹಿಡಿದ ಕೂಡಲೇ, ಆ ಸಣ್ಣ ಹುಡುಗಿದ ಅಮ್ಮ ಹಿಡಿದ ಕೂಡಲೇ, ಯಾರು ನಾನು ಕದಿಲಿಲ್ಲ ಅಂತೇಳಿ ಕೂಗ್ತಾ ಇದ್ದಾನೆ. ಕದಿಲಿಲ್ಲ ಅಂತ ಸುಳ್ಳು ಹೇಳ್ತಿದ್ದಾನೆ. ಆ ಹೆಂಗಸು ನಾಲಿಗೆ ನೋಡಿತ್ತು. ಯಾರು ನಾನ ಅಂತ ಕೇಳುವಾಗ ಮೇಲೆ ಹೇಳ್ತಾ ಇರುವಾಗ ಹಿಡಿದು ಬಿಟ್ಟಿದ್ದ ಹೆಂಗಸು ನಾಲಿಗೆ ನೋಡಿದ್ರೆ ನೇರಳೆ ಬಣ್ಣ, ಫುಲ್ಲನ್ನೇ ಒಂಥರ ತಾವರವಿನ ದಳದಂತಿರ್ತಕ್ಕಂತಹ ನಾಲಿಗೆ ಕೆಂಪು ಪಿಂಕ್ ಕಲರ್ ಆಗಿರ್ತದೆ. ಅದು ನೋಡಿದ್ರೆ ಪಕ್ಕ ನೇರಳೆ ಹಣ್ಣಿನ ಬಣ್ಣದಲ್ಲಿ ತುಂಬಿದೆ. ಹಾಗೆ ಸ್ವಲ್ಪ ಅದನ್ನು ಒಬ್ಬರಿಂದ ಸ್ವಲ್ಪ ಆಚೆ ಮಾಡಿ ತೋರಿಸಲ್ಲಮ್ಮ, ನೋಡು ನಿನ್ನ ಮಗ ನೋಡು ಹೇಗೆ ಸುಳ್ಳು ಹೇಳ್ತಿದ್ದಾನೆ, ನೇರಳೆ ಹಣ್ಣು ತಿಂದಿದ್ದಾನೆ ನಮ್ಮ. ಅದು ಬಳೆ ಮಾರಿ ಅವರ ಆ ಮುದುಕಿ ಇರುವವರಿಗೆ ಎಷ್ಟು ಕಾಲಕ್ಕೆ ಬೇಕಾಗುವಷ್ಟು ನೇರಳೆ ಹಣ್ಣು ತರಲಿಕ್ಕೆ ಅದಕ್ಕೆ ಅನುಮತಿ ಕೊಟ್ಟಿದ್ದಾನೆ, ನನ್ನ ಮಗಳ ಬಳೆಯನ್ನು ಮಾರಿ ಅಂತೇಳಿ. ಆ ಹೆಂಗಸ್ ಪಾಪ ಸರಿ ಅಂತ ಹೇಳಿ ಇನ್ನೂ ಆ 2 ಬಳೆಗೆ ಇನ್ನೊಂದು 4 ಬಳೆ ಸೇರಿಸಿ, ತಗೊಳಮ್ಮ ನನ್ನ ಮಗನೇ ಅಂದ್ಕೊಂಡು
ಗೊತ್ತಿಲ್ಲದೆ ಮಾಡಿದ ನನ್ನ ಮಗನ ಅಪರಾಧಕ್ಕೆ ಕ್ಷಮಿಸಬೇಕು ಅಂತೇಳಿ ಕೃಷ್ಣ ಹತ್ರ ಅವ್ರು ಮೋಸ ಹೋಗ್ಲಿ ನೋಡಿ, ಎರಡು ಬಳೆನೇ ತಗೊಂಡದ್ದು ಕೃಷ್ಣ. ಅಮ್ಮ ಇನ್ನು 4 ಬಳೆ ಎಕ್ಸ್ಟ್ರಾ ಕೊಟ್ಟಿದ್ದಾಳೆ ಚಿನ್ನದ ಬೆಲೆಗಳನ್ನು. ಹಾಗೆ ಶ್ರೀಕೃಷ್ಣ ಭಗವಾನ್ ಕಿ ಜೈ. ಈ ಥರ ಲೀಲೆಯನ್ನು ಒಬ್ಬರು ಮಹಾಭಕ್ತರು ನೋಡ್ತಿದ್ರು ಗೋಲೋಕ ಬೃಂದಾವನದಲ್ಲಿ ನಡೆಯತಕ್ಕಂಥ ಈ ಲೀಲೆಯನ್ನು. ಅಷ್ಟೇ ಇದೆ. ಅದೆಷ್ಟು ಕೇಳಿಸ್ತಾ ಉಂಟಲ್ಲ ಮಾತು? ಓಕೆ, ಹರೇ ಕೃಷ್ಣ. ಹಾಗೆ ಇನ್ನೊಮ್ಮೆ ನಾವು ನಿನ್ನೆ ಚಿತ್ರಸಖಿ ಬಗ್ಗೆ ಸ್ವಲ್ಪ ಹೇಳಿದ್ದೇವಲ್ಲ, ಇವತ್ತು ನಾವು ಸ್ವಲ್ಪ ಚಂಪಕಲತಾ ಸಖಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಚಂಪಕಲತಾ ರಾಧಾರಾಣಿಯ ಅಷ್ಟ ಸಖಿಯರಲ್ಲಿ ಚಂಪಕಲತಾ ಕೂಡ ಒಬ್ಬಳು. ತುಂಬ ಸ್ಪೆಷಲ್ ಯಾವುದ್ರಲ್ಲಿ ಅಂತ ಹೇಳಿದ್ರೆ ಅಡುಗೆ ಮಾಡೋದ್ರಲ್ಲಿ ಭಾರಿ ಹುಷಾರ ಚಂಪಕಲತಾ. ಷಡ್ರಸನದಲ್ಲಿ ಮತ್ತೆ ಒಂದೊಂದು ಅಡಿಗೆ ಅಲ್ಲಲ್ಲ, ನಾವು ಒಂದು ಮಾಡಿದರೆ ಒಂದರಲ್ಲಿ ಅಷ್ಟು ಎಕ್ಸ್ಪರ್ಟ್ ಇರಲ್ಲ. ಜನರಲಾಗಿ ಎಲ್ಲರೂ ಒಂದು ಸ್ವೀಟ್ ಮಾಡೋರು ಸ್ವೀಟಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ, ಖಾರ ಮಾಡೋರು ಖಾರದಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ಈ 6 ಬಗೆಯ ರುಚಿಯಲ್ಲಿ ಕೂಡ ಆ ಷಡ್ರಸದಲ್ಲಿ ಹುಷಾರಿರುವವರು ಅಂತೇಳಿ ತುಂಬ ಕಡಿಮೆ. ಆದರೆ ಈ ಅವಳಿಗೆ ಒಂದು ಹೆಸರೇ ಉಂಟು, ಮಿಷ್ಟಹಸ್ತ ಏನು ಹೇಳ್ತಾರೆ. ಅವಳ ಕೈಯಲ್ಲಿ ಒಂದು ಸ್ವೀಟ್ನೆಸ್ ಉಂಟಂತೆ. ಏನು ನಾವು ಹೇಳ್ತೇವಳ ಕೈಗುಣ ಅಂತೇಳಿ. ಯಾವ್ದು ಅಡಿಗೆ ಮಾಡಿದರೂ ವಿಶೇಷವಾದಂತಹ ರುಚಿಯನ್ನು ಕೊಡುವಂಥ ಒಂದು ಸ್ಪೆಷಾಲಿಟಿ ಈ ಮಿಷ್ಟಹಸ್ತ ಇವಳಿಗೆ ಉಂಟು. ಚಂಪಕಲತಾಳಿಗೆ ತುಂಬ ಸ್ಪೆಷಲ್. ಎಲ್ಲ ರಸದಲ್ಲಿ, ಯಾವ ರಸದಲ್ಲಿಯೂ ಕೂಡ ಒಂದು ಆ ಪರಿಪೂರ್ಣತೆಯನ್ನು, ಅಡಿಗೆಯಲ್ಲಿ ಆ ಪರಿಪೂರ್ಣತೆಯನ್ನು ತೆಗೆದುಕೊಳ್ಳುವಂಥ ಅದರೊಂದು ಎಲ್ಲರಿಗಿರಲ್ಲ. ಅದು ನಾವು ಮಾಮೂಲು ರಸ ಮಾಡಿದ್ರೇ ಒಮ್ಮೆ ಉಪ್ಪು ಹಾಕಿದ ಇಲ್ಲ ಹಾಕಿದೇ ಇಲ್ವೋ ಅಂತ ಕೊನೆವರೆಗೆ ನೆನಪಾಗಲ್ಲ. ಒಮ್ಮೊಮ್ಮೆ 2 ಸಲ ಮಾಡಿ ನೈವೇದ್ಯ ಮಾಡ್ತೇವೆ, ಮತ್ತು ಉಪ್ಪು ಅದರ ರಸ ಕುಡಿದು ನೋಡುವಾಗ ಉಪ್ಪು ಜಾಸ್ತಿ ಆಗಿರ್ತದೆ. ಅಥವಾ ಕೆಲವೊಮ್ಮೆ ಹಾಕಿದ್ದೇವೆ ಅಂತೇಳಿ ಹಾಕ್ಲೇ ಇರೋಲ್ಲ ದೇವರಿಗೆ, ಆ ಉಪ್ಪಿಲ್ಲದ ರಸವನ್ನು ಇಟ್ಟು ಮತ್ತೆ ನಾವು ಊಟ ಮಾಡುವಾಗ ಉಪ್ಪು ಹಾಕಿ ಕುಡಿಯುವಂಥ ಪರಿಸ್ಥಿತಿಯಲ್ಲಿ ಬರ್ತದೆ. ಹಾಗೆ ಅವರಿಗೆ ಆಗಲ್ಲ. ಏನೇ ಮಾಡಲಿ ಅಷ್ಟೊಂದು ಪರ್ಫೆಕ್ಟಾಗಿ ಒಂದು ಅಡುಗೆ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್. ಕೆಲವೊಮ್ಮೆ ಅವಳು ಟ್ರೈನಿಂಗ್ ಎಲ್ಲ ಕೊಡ್ತಾಳಂತೆ ಅಡುಗೆ ಮಾಡೋದು ಹೇಗೆ ಕೃಷ್ಣನಿಗೆ ಅಂತೇಳಿ. ತುಂಬ ಹುಷಾರು ಅಡುಗೆ ಮಾಡೋದ್ರಲ್ಲಿ, ಎಲ್ಲ ರೀತಿಯ ಅಡುಗೆ ಮಾಡೋದ್ರಲ್ಲಿ ತುಂಬ ಹುಷಾರು. ಹಾಗೆ ಅವಳೊಮ್ಮೆ ಅವಳ ಮನೇಲಿ ಕೂಡ ಎಲ್ಲ ಪಾತ್ರೆಗಳು ಚಿನ್ನದಂತೆ ಹೊಳಿತದಂತೆ. ಅವಳು ಮುಟ್ಟುವ ವಸ್ತುಗಳು ಚಿನ್ನದಂತೆ ಶೈನಿಂಗ್ ಇರ್ತದಂತೆ. ನಮ್ಮ ಮನೇಲಿ ಪಾತ್ರೆಗಳಲ್ಲಿ ನೋಡಿದರೆ ಅದು ಎಷ್ಟು ತೊಳೆದ್ರೂ ಅದನ್ನು ಮುಂದಿನಾಗೆ ತರಲಿಕ್ಕೆ ಆಗಲ್ಲ. ಅದು ನಾವು ಈಗಿನ ಕಾಲದಲ್ಲಿ ಸ್ಟೌವಲ್ಲಿ ಸ್ವಲ್ಪ ಪರವಾಗಿಲ್ಲ, ಆಗಿನ ಕಾಲದಲ್ಲಿ ಒಲೆಯಲ್ಲಿ ಮಾಡೋದು ನೋಡಿ, ಕಟ್ಟಿಗೆಯಲ್ಲೆಲ್ಲ ಮಾಡೋದು, ಅಥವಾ ಸೆಗಣಿಯಲ್ಲಿ ಇದು ಮಾಡಿ ಭರಣಿ ಮಾಡಿ ಅದರಲ್ಲೆಲ್ಲ ಮಾಡ್ತಾರೆ. ಬಟ್ ಅದು ಅಷ್ಟು ಅವಳ ಕೈ ಮುಟ್ಟಿದ್ರೆ ಸಾಕಂತೆ ಇದಂಟು ಇದು ಪಾತ್ರೆಗಳು ಚಿನ್ನದಂತೆ ಮಿನುಗ್ತಿರ್ತದೆ, ಅಷ್ಟು ಶೈನಿಂಗ್ ಆಗಿರ್ತದಂತೆ. ಹಾಗೆ ಒಮ್ಮೆ ಕೃಷ್ಣ ಮತ್ತು ಮಧುಮಂಗಲ್ ಯಮುನಾ ನದಿಯ ತೀರದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ. ಇವಳು ಸ್ವಲ್ಪ ದೂರದಲ್ಲಿ ನೀರಿಗೆ ಅಂತ ಬಂದಿದ್ದಾಳೆ. ಈ ರಾಧಾರಾಣಿ ಅವಳನ್ನು ಕರೆಸಿಬಿಟ್ಟಿದ್ದಾಳೆ ನೀರು ತರಲಿಕ್ಕೆ, ಸೂರ್ಯ ಪೂಜೆಗೆ ನೀರು ತರಲಿಕ್ಕೆ ಅಂತ ಕಳಿಸಿದ್ದಾಳೆ. ಸೊ ಇವಳು ಬೆಂದು ಹಿಡ್ಕೊಂಡು ಬಂದಿದ್ದಾಳೆ. ಬಂದಾಗ ದೂರದಲ್ಲಿ ಕೃಷ್ಣ ಮತ್ತು ಮಧುಮಂಗಲ್ ಮಾತಾಡೋದನ್ನು ನೋಡಿದ್ಲು. ಏನು ಮಾತಾಡ್ತಾರೆ ಅಂತೇಳಿ ಸ್ವಲ್ಪ ದೂರದಲ್ಲಿ ಕೇಳ್ತಿದ್ದಾಳೆ. ಹಾಗೆ ದೂರದಲ್ಲಿ ಕೇಳುವಾಗ ಮಧುಮಂಗಲ ಕೈಯಲ್ಲಿ ಒಂದು ಬಾಲ್ ಉಂಟು, ಚೆಂಡನ್ನು ಇಟ್ಕೊಂಡಿದ್ದಾನೆ ಮಧುಮಂಗಲ. ಅದು ಕೃಷ್ಣನಿಗೆ ಬೇಕು ಅಂತ ಕೇಳ್ತಿದ್ದಾನೆ. ಆ ಮಧುಮಂಗಲಿಗೆ ಕೊಡಲಿಕ್ಕೆ ಮನಸ್ಸೊಪ್ಪೋದಿಲ್ಲ. ಈ ಮುಂಚೊಮ್ಮೆ ಕೇಳ್ತಿದ್ದೆ, ನನಗೆ ಆ ಬಾಲ್ ಕೊಡು, ನಾವು ಆಟ ಆಡೋಣ ನೀರಲ್ಲಿ, ಯಮುನೆಯ ನೀರಲ್ಲಿ ಆಟ ಆಡೋಣ ಅಂತೇಳಿ. ಆ ಮಧುಮಂಗಲ ಒಪ್ಪೋದಿಲ್ಲ. ಮಧುಮಂಗಲ್ ಬೇಡ, ನೀನು ಮತ್ತೆ ನೀರಲ್ಲಿ ಬಿಸಾಡಿಬಿಡ್ತೀಯಾ, ಅದು ಮತ್ತೆ ಬಿಸಾಡಿ ಹೋದರೆ ಮನೇಲಿ ಬೈತಾರೆ. ನೀನು ಈ ಹಿಂದೆ ಒಮ್ಮೆ ಶ್ರೀರಾಮನ ಹತ್ರ ಬಾಲ್ ಕೇಳಿಕೊಂಡು ನೀರಲ್ಲಿ ಆಟ ಆಡಿ ಆ ಬಾಲ್ ಆಗಿನೇ ಕಾಳಿಂದಿಯಲ್ಲಿ ಯಮುನೆಯಲ್ಲಿ ಹೋಗಿಬಿಟ್ಟಿದೆ. ಈ ಬಾಲ್ ಕೂಡ ಆಗಿ ಹೋದರೆ ಮತ್ತೆ ನನಗೆ ಮನೇಲಿ ಬೈತಾರೆ, ನಾನು ಕೊಡಲ್ಲ ಅಂತೇಳಿ. ಇಲ್ಲ, ನಿನಗೆ ಬೇಜಾರು ಮಾಡಬೇಡ, ಒಂದು ವೇಳೆ ಆ ಬಾಲ್ ಕೊಟ್ಟರೆ ನಾನು ಪ್ರಾಮಿಸ್ ನಮ್ಮ ಮನೇಲಿ ಇನ್ನೊಂದು ಬಾಲ್ ಉಂಟು, ನಾನು ನಿನಗೆ ನಮ್ಮ ಮನೇಲಿ ಇರ್ತಕ್ಕಂಥ ಬಾಲೆಲ್ಲ ಕೊಡ್ತೇನೆ ಅಂತೇಳಿ. ನಿನ್ನ ಪ್ರಾಮಿಸ್ ಎಲ್ಲ ನಾನು ನಂಬಲ್ಲ, ನೀನು ಸುಮ್ಮನೆಲ್ಲ ಪ್ರಾಮಿಸ್ ಎಲ್ಲ ಹೇಳ್ತೀಯ, ನಿನ್ನ ಪ್ರಾಮಿಸ್ಗೆ ಬೆಲೆನೇ ಇಲ್ಲ, ಎಷ್ಟು ಸುಳ್ಳು ಹೇಳ್ತೀನಿ ನಮ್ಗೆ ಗೊತ್ತು, ಒಂದು ದಿನಕ್ಕೆ ನಿನ್ನ ಮಾತನ್ನ ನಂಬಲ್ಲ ಬಿಡು ಅಂತ ಹೇಳ್ತಾನೆ.
ಇಲ್ಲೆಲ್ಲ ನಾವು ಆಟ ಆಡೋಣ, ನಾನು ನಿಮಗೆ ಬಾಲ್ ಒಂದು ಮಿಸ್ ಆದರೆ ನಾನು ಬಾಲ್ ಕೊಡ್ತೇನೆ, ಏನು ಈ ಬಾಲ್ ಅಂತೇಳಿ, ಯಾರು ನಿನಗೆ ಇದು ಎಲ್ಲಿಂದ ಸಿಕ್ಕಿದೆ ಹೇಳಿ ಅಂತ ಹೇಳಿದ್ರೆ ಒಂದು ಲೀಸ್ಟ್ ಕೊಡ್ತಾನೆ. ನೋಡಿ, ನಮ್ಮದು ಅಮ್ಮ ಇದ್ದಾರೆ ನೋಡಿ, ಅಮ್ಮಂದು ತಮ್ಮ ಇದ್ದ ನೋಡಿ, ತಮ್ಮಂದು ಹೆಂಡತಿ ನೋಡಿ, ಹೆಂಡತಿದು ಹಾಗೂ ಒಂದು ಲೆಕ್ಕ ಕೊಡ್ತಾ ಇದ್ದಾನೆ. ಅವ್ರದ್ದು ಮಗಂದು ಸೊಸೆದು, ಅವರ ತಂದೆದು ತಮ್ಮಂದು ಹೆಂಡತಿದು ಮಗಳಿದು ಆಗಲ್ಲ ಹೇಳುವಾಗ ಕೃಷ್ಣ ಅಂತೇಳಿ ಬಾಯಿ ತೆಗೆದು ನೋಡ್ತಾ ಇದ್ದಾನೆ. ಎಷ್ಟು ಆ ಒಂದು ಬಾಲ್ ಎಲ್ಲಿಂದ ಬಂದಿದೆ ಅಂತೇಳಿ ಅದೊಂದು ವಿಶ್ಲೇಷಣೆ ಕೊಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ. ಕೃಷ್ಣ ಇಷ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಹಾಗೆ ಎಕ್ಸ್ಪ್ಲೇನ್ ಮಾಡಿ ಕೃಷ್ಣನಿಗೆ ನೋಡಿ ನಗು ಸಾಕಾಯಿತು, ನಗು ಬಂತು. ಜನರಲಾಗಿ ಮಧುಮಂಗಳಿಗೆ ರೂಪಕೋಸಂಬರ ಅಂತಾರೆ ವಿದೂಷಕ ಅಂತೇಳಿ. ಒಳ್ಳೆ ಅಂದರೆ ಕಂಪ್ಯಾಷನ್ ಇರ್ತದೆ. ಅದ್ರ ಮಧ್ಯದಲ್ಲಿ ಅಂದರೆ ಕೆಲವೊಮ್ಮೆ ಆಸೆ ಮಾಡ್ತಾರೆ. ಆಸೆ ಯಾರನ್ನೋ ಒಂದು ಗುರಿಯನ್ನಿಟ್ಟಾಗಿ ಮಾಡ್ತಾರೆ. ಅದು ಇನ್ನೊಬ್ಬರಿಗೆ, ಕೆಲವರಿಗೆ ಅದು ನಗು ಬರ್ತದೆ, ಬಟ್ ಕೆಲವರಿಗೆ ಅದು ದುಃಖವನ್ನು ಕೊಡ್ತದೆ. ಕೆಲವರು ಮಾಡುವಂಥ ಆಸೆಗಳು ಯಾರೋ ಒಬ್ಬರನ್ನು ಪ್ರತಿಬಿಂಬಿಸಿ ಆಸೆ ಮಾಡೋದು. ಆದರೆ ವಿದೂಷಕ ಅಂತ ಹೇಳಿದ್ರೆ ಇಲ್ಲಿ ಕೊಡುವಂಥ ರೂಪಕೋಸಂಬರ ಅಂತಾರೆ, ಅದು ಹೇಗಿರ್ತದೆ ಅಂತೇಳಿ ಆಸೆ ಮಾಡ್ತಾರೆ, ಬಟ್ ಅದರಲ್ಲಿ ಯಾರಿಗೂ ನೋವನ್ನು ಉಂಟು ಮಾಡೋದಿಲ್ಲ. ಆ ಆಸೆಗಳು ಅದು ಎಲ್ಲರಿಗೂ ಖುಷಿಯನ್ನು ಕೊಡುವಂಥ ಆಸೆಗಳಾಗಿರ್ತದೆ. ಹಾಗೆ ಆ ಥರ ಆಸೆ ಪ್ರವೃತ್ತಿ ಉಳ್ಳವನು ಮಧುಮಂಗಳ. ಅವನು ಹೇಳ್ತಾನೆ, ಇಲ್ಲ ಈ ಥರ ಬಾಲ್ ತೊಗೊಂಡು ಬಂದದ್ದು ನಾವು ಕೊಡಲ್ಲ ಅಂತೇಳಿ. ಮತ್ತು ಕೃಷ್ಣ ತುಂಬ ರಿಕ್ವೆಸ್ಟ್ ಮಾಡುವಾಗ, ಅಯ್ಯೋ ನೀನು ತುಂಬ ವಿನಂತಿಸ್ಕೊಂಡಾಗ ನಿನಗೆ ಕೊಡದಿರ್ಲಿಕ್ಕೆ ನನ್ನಿಂದ ಆಗ್ತಿಲ್ಲಪ್ಪ, ನಾವು ಆಟ ಆಡೋಣ, ಒಳ್ಳೆ ಕ್ಲೈಮೇಟ್ ಇದೆ, ಸರಿ ಬಾಲ್ ಒಬ್ಬರಿಗೊಬ್ಬರು ಬಾಲ್ ಬಿಸಾಡಿಕೊಳ್ಳೋದು, ನೀನು ಬಿಟ್ಟರೆ ಯಾರಾದರೂ ಬಿಟ್ಟರೆ ಬಾಲನ್ನು ನೀರಲ್ಲಿ, ಅಂದರೆ ಕೈ ತಪ್ಪಿ ಹೋದ್ರೆ ಕ್ಯಾಚ್ ಹಿಡಿಲಿಕ್ಕೆ ಆಗದಿದ್ರೆ ಅವ್ರೇನು ಮಾಡಬೇಕು, ಅವರು ಕುದುರೆ ಆಗಬೇಕು. ಕುದುರೆ ಅಂದರೆ ಗೊತ್ತಲ್ಲ, ಮಕ್ಕಳೆಲ್ಲ ಆಟ ಆಡುವಾಗ, ಈಗಿನ ಮಕ್ಕಳಿಗೆಲ್ಲ ಮೊಬೈಲಲ್ಲಿ ಆಟ, ಆಗಿನ ಕಾಲದಲ್ಲೆಲ್ಲ ಒಂಥರ 2 ಕಾಲು 2 ಕೈಯನ್ನು ನೆಲಕ್ಕೆ ಊರಿಕೊಂಡು ಅದ್ರ ಮೇಲೆ ಆ ಬೆನ್ನಲ್ಲಿ ಯಾರು ಗೆದ್ದಿದ್ದಾನ ಅವು ಕೂತ್ಕೊಳ್ತಾನೆ. ಅವು ಕೂತ್ಕೊಂಡ್ಮೇಲೆ ಮತ್ತೆ ಅವನೇನು ಮಾಡಬೇಕು, ಈ ಸೋತಂತಹ ಈ ಹುಡುಗನ ಕಿವಿಯನ್ನು ಇಟ್ಟುಕೊಂಡು ಕುದುರೆ ಥರ ಆ ಕಡೆ ಈ ಕಡೆ ತಿರುಗಿಸಲು ವೇಗವಾಗಿ ನಡೆಯುವಂತೆ ಮಾಡಬೇಕು. ಅವ ಹೇಳಿದಾಗೆಲ್ಲ ಕರ್ಕೊಂಡು ಹೋಗ್ಬೇಕು. ಇವಳು ಈ ಚಂಪಕಲತಾ ದೂರದಿಂದ ನೋಡ್ತಿದ್ದಾಳೆ, ಇವನ್ ಏನು ಮಾಡ್ತಿದ್ದಾನೆ ಅಂತೇಳಿ. ಕೊನೆಗೆ ತುಂಬ ಹೊತ್ತು ಆಟ ಆಡುವವರೆಗೆ ನೋಡ್ತಿದ್ರು. ಕೃಷ್ಣನ ಆಟ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ. ಪಾಪ ಚಂಪಕಲತಾ ಅದನ್ನು ದೂರದಿಂದ ನೋಡಿ ಆನಂದಿಸ್ತಿದ್ದಾಳೆ. ಹಾಗೆ ನೋಡಿದ್ಮೇಲೆ ಸ್ವಲ್ಪ ಹೊತ್ತಲ್ಲೇ ಕೃಷ್ಣ ಸೋತು ಬಿಟ್ಟ. ಕೃಷ್ಣ ಮಧುಮಂಗಳ ಹಾಕಿದಂಥ ಬಾಲನ್ನು ಇಲ್ಲಿಗೆ ಕೃಷ್ಣನಿಂದ ಆಗಲಿಲ್ಲ. ಕೂಡಲೇ ಮಧುಮಂಗಳ ಹೇಳಿದ, ಸರಿ ನೀನಿನ್ನು ಕುದುರೆ ಆಗಬೇಕು ಅಂತೇಳಿ. ಕೃಷ್ಣನ ಬಗ್ಗೆ ಬಿಟ್ಟ, ಅವನ ಬೆನ್ನಲ್ಲೇ ಮಧುಮಂಗಳು ಕೂತ್ಬಿಟ್ಟ. ಸರಿಯಾದ ಜೋಡಿ, 2 ಕಡಿಮೆ ಇಲ್ಲ. ಅವನು ತೋರಾಗಿದ್ದಾನೆ, ಇವನು ಒಳ್ಳೆ ದಷ್ಟಪುಷ್ಟ. ಕೃಷ್ಣನ ಸ್ನೇಹಿತರಲ್ಲಿ ಸ್ವಲ್ಪ ಪುಷ್ಟಿ ತುಂಬ ಜಾಸ್ತಿ ಇರೋದತ್ತ ಹೇಳಿದ್ರೆ ಈ ಮಧುಮಂಗಳೇ. ನೀವು ನೋಡಿರ್ಬೋದು ಈ ಕೃಷ್ಣಲೀಲೆ ಕೆಲವರೆಲ್ಲ ತೋರಿಸ್ತಾರೆ. ಹಾಗೆ ಮಧುಮಗಳನ್ನೇ ಎತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿದ್ದಾನೆ. ಕೃಷ್ಣ ಮಧುಮಗಳು ಹೇಳಿದ ಕಡೆ ಎಲ್ಲ ಕೃಷ್ಣ ಹೋಗ್ತಿದ್ದಾನೆ. ದೂರದಿಂದ ಈ ಚಂಪಕಲತಾ ನೋಡಿದ್ಲು. ನೋಡಿ ಅವಳು ಸೂರ್ಯ ಪೂಜೆಗೆ ನೀರು ತರಲಿಕ್ಕೆ ಅಂತ ಹೋದವಳು. ನೋಡಿ ಮಾಪ ಹೇಗಾದರೂ ಇಬ್ಬರಿಗೂ ಏನಾದರೂ ಉಪದ್ರ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಇಟ್ಟುಕೊಂಡು, ಮದನ್ ಗೋಪಾಲ್, ಮದನ್ ಮೋಹನ್ ನನ್ನನ್ನು ರಕ್ಷಣೆ ಮಾಡೋ, ರಕ್ಷಿಸು ಅಂತೇಳಿ ಕರೀತಿದ್ದಾಳೆ ದೂರದಿಂದ. ಆಗ ಈ ಮಧುಮಗಳಂತಾನೆ ಕರೆದದ್ದು ಕೃಷ್ಣ ಹೇಳ್ತಾನೆ, ನನ್ನನ್ನು ಕರೀತಿದ್ದಾರೆ, ನಾನು ಹೋಗಿ ಬರಲ್ಲ ಅಂತೇಳಿ. ಕೃಷ್ಣನಿಗೆ ಜನರಲ್ ಆಗಿ ಒಂದು ಅಭ್ಯಾಸ ಉಂಟು, ಆಟದಲ್ಲಿ ಸೋತು ಬಿಟ್ರೆ ಹೇಗಾದ್ರೂ ತಪ್ಪಿಸಿಕೊಳ್ಳೋದು. ಆ ಸೋತಾಗ ಏನು ನಿರ್ಬಂಧನೆಗಳು ಷರತ್ತುಂಟ, ಆ ಬೆಟ್ಟನ್ನು ಈಡೇರಿಸಿಕೊಳ್ಳಲ್ಲ. ತುಂಬ ಕಷ್ಟದ ಕೆಲಸ. ಮಕ್ಕಳೊಟ್ಟಿಗೆಲ್ಲ ಆಟ ಆಡ್ತಿರ್ತಾನೆ. ಒಮ್ಮೊಮ್ಮೆ ಸಲ ಮಕ್ಕಳು ಹೊಡೆದು ಬಿಡ್ತಾರೆ. ಸೋತಾಗ ಕೂಡಲೇ ಹೇಳೋದು, ನಾನು ನಂದ ಮಹಾರಾಜ ಮಗ ಹಾಗೆ ಹೀಗೆ ಅಂತೇಳಿ. ಕೆಲವರು ಆಗಲೇ ಹೊಡಿತಾರೆ, ನೀನು ನಂದ ಮಹಾರಾಜ ಮಗ ಆದರೆ ಇನ್ನೊಂದು ನಂದ ಮಹಾರಾಜ ಮಗನೊಟ್ಟಿಗೆ ಆಡಬೇಕು, ನಮ್ಮ ಹತ್ರ ಆಟಕ್ಕೆ ಬರೋದು. ಸೋತ್ರೆ ನಿಮಗೆ ನಂದ ಮಹಾರಾಜ ಮಗ ಅಂತ ಗುರ್ತಾಗುದ. ಮತ್ತೆ ಗೆದ್ದಾಗೆಲ್ಲ ನಾವು ನಿನಗೆ ಕೆಳಗಿನವರ ಹಾಗೆ ಕೆಲವು ಎಲ್ಲೂ ಹೊಡೆದು ಕೂತ್ಕೊಳಿಸ್ತಾರೆ. ನೀನು ಅದು ಆಟದಲ್ಲಿ ಹಾಗೆಲ್ಲ ನಿನ್ನ ಅಪ್ಪನ ಹೆಸರೆಲ್ಲ ಇಲ್ಲಿ ಹೇಳಲಿಕ್ಕೆಲ್ಲ. ಸೋತ್ರೆ ಸೋತಾಗೆ, ಗೆದ್ದರೆ ಗೆದ್ದದ್ದು ಅಷ್ಟೇ. ನೀವು ಸೋತ ಕೂಡಲೇ ನಾನು ನಂದ ಮಹಾರಾಜನ ಮಗ, ನಾನು ಹಾಗೆ ಮಾಡಲಿಕ್ಕಿಲ್ಲ ಹೀಗೆ ಮಾಡಲಿಕ್ಕಿಲ್ಲ ಅಂತೆಲ್ಲ ತಪ್ಪಿಸ್ಕೊಳ್ಳಿಕ್ಕಿಲ್ಲ. ಹಾಗೆ ಆಟ ಆಡಿ ನಿನ್ನ ಅಪ್ಪನ ಹತ್ರ ಅಲ್ಲಿ ಆಟ ಆಡಬೇಕು, ಇಲ್ಲಿ ಹಾಗೆ ಬರೋದು ಅಂತೇಳಿ ಕೆಲವರು ಹೊಡಿತಾರೆ. ಕೆಲವರು ಗೋಪಾಲಕರು ಬಿಡಲ್ಲ. ಮಧುಮಗಳು ಸ್ವಲ್ಪ ಬ್ರಾಹ್ಮಣಿಕರು, ಅವನು ಹಾಗೆಲ್ಲ ಮಾಡಲ್ಲ. ಸೊ
ಆದರೆ ಹೇಳ್ತಾನೆ, ಮದುಮಗಳು ಹೇಳ್ತಾನೆ, ಆ್ಯಕ್ಚುಲಿ ನಾನು ಬ್ರಜದಲ್ಲಿ ಏನು ಮಾಡ್ತಾನೆ, ನಾನು ಮದನ್ ಮೋಹನ್, ನಾನು ಎಲ್ಲರನ್ನ ನನ್ನ ಹಾಸ್ಯದಲ್ಲಿ ಆಕರ್ಷಣೆ ಮಾಡ್ತೇನೆ. ಮದನ ಮೋಹನ ಎಲ್ಲರ ಹೃದಯವನ್ನು ಆಕರ್ಷಿಸುವ ಅಂತೇಳಿ, ಆದ ಕಾರಣ ನಾನು ಮದನ್ ಮೋಹನ್, ನನ್ನನ್ನು ಕರೆಯುತ್ತಿದ್ದಾರೆ ಅಂತೇಳಿ. ಕೃಷ್ಣನ್ ತಪ್ಪಿಸಿ ಓಡಬೇಕು ಅಂತ ಆಶೆ. ಇವಳು ನೋಡ್ತಾಳೆ ಚಂಪಕಲತ, ಇಬ್ಬರು ಬರ್ತಾ ಇಲ್ಲ. ಸರಿ, ಆಮೇಲೆ ನಂದನಂದನ್ ಅಂತೇಳಿ ಕರೆದು ಬಿಡ್ತಾಳೆ ಆ ಚಂಪಕಲತ. ಆಗ ನಂದನಂದನ್ ಅಂತ ಹೇಳುವಾಗ ಕೃಷ್ಣ ಅಂತಾನೆ, ಸರಿ ನಂದನಂದನ್ ಅಂತೇಳಿ ನಾನೇ, ನಂದ ಮಹಾರಾಜನ ಮಗ ನಾನೇ, ಅದು ನನ್ನನ್ನೇ ಕರೆಯಿತು, ನಾನು ಹೋಗಬೇಕು ಅಂತೇಳಿ. ಕೃಷ್ಣ ನಿನ್ನ ನನ್ನ ಪರಮ ಮಿತ್ರ, ಅದಕ್ಕೋಸ್ಕರ ಹೇಳ್ತೇನೆ. ಹಾಗೆ ಈ ಯಮುನಾ ತೀರದಲ್ಲೆಲ್ಲ ಭೂತ ಪೇತ ಪಿಶಾಚಿಗಳೆಲ್ಲ ಇರ್ತದೆ, ಅದು ಒಮ್ಮೊಮ್ಮೆ ಕರೀತದೆ, ಅದು ಕರೆದ ಕೂಡಲೆಲ್ಲ ಹೋಗಬಾರ್ದು, ನಾವು ಜಾಗ್ರತೆಯಾಗಿರ್ಬೇಕು, ಹೋಗ್ಬಾರ್ದು ಅಂತೇಳಿ. ಹಾಗೆಲ್ಲ ಕೃಷ್ಣ ಅವರ ಅಮ್ಮನೂ ಕೂಡ ಹಾಗೆ ಹೇಳಿದ್ರು, ನಾನು ದನ ಮೇಯಿಸ್ಲಿಕ್ಕೆ ಹೋಗ್ತೇನೆ ಅಂತ ಹೇಳುವಾಗ, ಹೋಗ್ಬೇಡ ಮಗು ಅಂತ ಕೇಳುವಾಗ, ಇಲ್ಲ ನಾವು ಹೋಗ್ಬೇಕು ಅಂತ ಹೇಳುವಾಗ, ಈ ಯಮುನೆ ಹತ್ರ ಕಳ್ಳರಲ್ಲಿ ಇರ್ತಾರೆ ಅಂತ ಹೇಳಿದ್ರೆ, ನಾನು ಕಳ್ಳರಿಗೆ ಕಳ್ಳಮ್ಮ, ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲ, ಅಲ್ಲಿ ಪ್ರಾಣಿಗಳಲ್ಲಿ ಇರ್ತದೆ, ನಿನ್ನ ನುಂಗಿ ಬಿಡ್ತದೆ ಅಂತ ಹೇಳಿದ್ರೆ, ಅದು ನುಂಗುವಷ್ಟರಿಗೆ ನಾನು ಅದರ ಬಾಯಿ ಒಳಗೆ ಹೋಗಿ ಅದನ್ನು ಸೀಳಿ ಬಿಡ್ತೇನೆ ಅಂತ ಹೇಳ್ತಾನೆ. ಇಲ್ಲ, ಅದು ಒಂದು ವೇಳೆ ಅಪ್ಪ ಕರೆದು ಬಿಟ್ರೆ ನಾನು ಏನು ಹೇಳ್ಬೇಕು, ಮಗು ಎಲ್ಲಿ, ನಮ್ಮ ಮಗು ಎಲ್ಲಿ ಅಂತೇಳಿ, ಎಲ್ಲಿ ನಮ್ಮ ಕೃಷ್ಣಲ್ಲಿ ಹೋಗಿದ್ದಾನೆ, ಎಷ್ಟೊತ್ತು ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ, ನಾನು ನಿನ್ನ ಅಪ್ಪನಿಗೆ ಏನಂತ ಉತ್ತರ ಕೊಡ್ಬೇಕು ಮಗು ಅಂತ ಹೇಳಿದಾಗ, ಅಮ್ಮ ನೀನು ಕೃಷ್ಣ ಅಂತ ಕರೆ, ನಾನು ಒಂದು ಕ್ಷಣದಲ್ಲಿ ಆ ಗೋವರ್ಧನದಿಂದ ಒಂದೇ ಒಂದು ಜಿಗಿತ ನಿನ್ನ ಹೃದಯದಲ್ಲಿ ಬಂದು ಕೂತ್ಕೊಳ್ತೇನಮ್ಮ, ನಿನ್ನ ನನ್ನ ಮೇಲೆ ನಂಬಿಕೆ ಇಡು, ನಾನು ಓಡಿ ಬಂದು ಮನೆಗೆ ಸೇರ್ತೇನೆ, ನೀನು ಒಮ್ಮೆ ಕರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ನಾಚದೆ ಮಾಧವ ಕೇಶವವೆಂಬ ವಾಚಕಗಳಲ್ಲಿ ಭಗವಂತನನ್ನ ಆ ನಾಚಿಗೆ ಅಥವಾ ಅದೆಲ್ಲ ಒಂದು ನಮ್ಮ ಮಾನ ಇದನ್ನೆಲ್ಲ ಬಿಟ್ಟು ಕೃಷ್ಣನಿಗೆ ಪೂರ್ತಿ ಶರಣಾಗ್ತಾ ಇದ್ದಾಗ ತಪ್ಪದೆ ಕೃಷ್ಣ ನಮ್ಮ ಕಣ್ಣ ಮುಂದೆ ಇರ್ತಾನೆ ಅಂತೇಳಿ ಶಾಸ್ತ್ರಗಳು, ದಾಸರುಗಳು ಎಷ್ಟೋ ಮಂದಿ ಹೇಳಿದ್ದಾರೆ. ಹಾಗೆ ಅವ ಹೇಳ್ತಾನೆ ಅಮ್ಮನಿಗೆ, ನಿನ್ನ ಪ್ರೀತಿಯಿಂದ ಕರೆ, ನಾನು ಒಂದು ಕ್ಷಣದಲ್ಲಿ ಆರಿಕೊಂಡು ಇಲ್ಲಿ ಬರ್ತೇನೆ, ಜಿಗಿದು ಬರ್ತೇನೆ, ನಿನ್ನ ಹೃದಯದಲ್ಲಿ ಬಂದು ಕೂತ್ಕೊಳ್ತೇನೆ, ನಂದ ಮನೆ ಮುಂದೆ ನಾನು ನಿಲ್ತೇನೆ ನೋಡು ಆ ಕ್ಷಣದಲ್ಲಿ ಅಂತೇಳಿ ಹಾಗೆಲ್ಲ ಹೇಳಿದವ. ಅವ ಹೇಳ್ತಾನೆ, ಮದುಮಂಗಳು ಅಲ್ಲದೋ ಯಾವುದೋ ಭೂತ ಇರ್ಬೋದು, ಪ್ರೇತ ಇರ್ಬೋದು, ಕೃಷ್ಣ ಅಂತ ನಾನು ಯಾರಿಗೂ ಅದರಲ್ಲ, ಯಾರೋ ನನ್ನನ್ನು ಪ್ರೀತಿಯಿಂದ ಕರೆದ್ರೆ ನಾನು ಹೋಗ್ಲೇಬೇಕು, ನಾನು ಹೋಗ್ತೇನೆ, ಹೋಗುವ ಅಂತೇಳಿ ಹಾಗೆ ಹೋಗ್ತಾನೆ. ಹೋಗುವಾಗ ಚಂಪಕಲತ ಅವಳು ಹೇಳ್ತಾಳೆ, ನೀರನ್ನು ಸ್ವಲ್ಪ ನನ್ನ ಸೊಂಟಕ್ಕಿಟ್ಟ ಇಡಪ್ಪ ಅಂತೇಳಿ, ನೀರಿನ ಬಿಂದಿಗೆ ಬಾರ ಉಂಟಪ್ಪ, ಸ್ವಲ್ಪ ಎತ್ತಿ ಬಿಡು ಅಂತೇಳಿ. ನಂತರ ಕೃಷ್ಣ ಬೇರೆಯವ್ರನ್ನ ರಾಜರಿಗೆ ಆಗಲಿ, ಬೇರೆಯವ್ರನ್ನ ರಾಜರ ಕೆಲಸದವರಿಗೆ ಆಗಲಿ ನಾವೇನು ಸಹಾಯ ಮಾಡಲ್ಲ, ಅಮ್ಮ ನೋಡಿದ್ರೆ ಅಮ್ಮನಿಗೆ ಇಷ್ಟ ಇರಲ್ಲ ಅದೆಲ್ಲ ಅಂತೇಳಿ. ಓಹೋ, ಕೊಬ್ಬು ಹಿಡ್ತಿದೆ ಅಂತೇಳಿ ಬೈತು ಬಿಡ್ತಾಳೆ. ಸರಿ ಮಗು, ನೀನು ಅದು ಸ್ವಲ್ಪ ಕೈ ಕೊಡಪ್ಪ ಇದಕ್ಕೆ ಅಂತೇಳಿ. ಯಾರಿಗೆ? ಮಧುಮಂಗಳನಿಗೆ. ಕೃಷ್ಣ ಬೇಡ ಅಂದ್ರೆ ಅದು ಬೇಡ ಅಂತದೆ. ಮಧುಮಂಗಳ ನೋಡಿದ, ಮಗು ಯಾರನ್ನು ಕರೀತೀಯ ಮಗು ಅಂತೇಳಿ. ಲಾಲಾ ಅಂತೇಳಿ ಅವ್ರು ಕರೀತಾರೆ ವೃಂದಾವನ ಭಾಷೆಯಲ್ಲಿ, ಲಾಲಾ ಸ್ವಲ್ಪ ಹೆಲ್ಪ್ ಮಾಡಪ್ಪ ಅಂತೇಳಿ. ಹೋಗಿ ಲಾಲಾ ಅಂತ ಹೇಳಿದ್ರೆ ಮಗು ಅಂತೇಳಿ. ಯಾರನ್ನು ಮಗು ಅಂತ ಕರೀತೀಯ, ನನ್ನ ಬಗ್ಗೆ ನಿಂಗೆ ಗೊತ್ತಾ ಹೇಳ್ತಾನೆ. ನಾನು ನನ್ನನ್ನು ಹೇಗೆ ಕರಿಬೇಕು? ಶ್ರೀ 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 ಅಷ್ಟೋತ್ತರ ಶತಶ್ರೀ ಸಾಂದೀಪಿನಿ ಸುಪುತ್ರ ಸರ್ವ ವ್ಯಾಕರಣ ವಿಶಾರದ ಚತುರಕಲಾ ಪ್ರಾವೀಣ್ಯ ಹಾಗೆಲ್ಲ ಹೇಳಿ, ಸಾಂದೀಪಿನಿ ಸುಪುತ್ರ ವೇದ ಕ್ರಮ ಪದ ಕ್ರಮ ಜಟ ಘನಪಾಠಿ ಶಾಖ ಸಂಹಿತ ಪರಿಣಿತ ಚತುರ್ವೇದ ಪರಂಗತ ಹಾಗೆಲ್ಲ ನನ್ನನ್ನು ಕರಿಬೇಕು. ಹಾಗೆಲ್ಲ ಕರೆದು ಮಧುಮಂಗಳ್ಜಿ ಮಹಾರಾಜ್ ಕಿ ಜೈ ಅಂತ ಕರೆದ್ರೆ ನಾನು ಬರ್ತೇನೆ. ಏನೋ ಸಣ್ಣ ಕೆಲಸದ ಅಂತಾರೆ, ಮಗು ಸ್ವಲ್ಪ ಕೈ ಹಿಡಿದು ಇದನ್ನು ಸ್ವಲ್ಪ ಸೊಂಟದಲ್ಲಿ ಇಡು ಅಂತ ಹೇಳಿದ್ರೆ, ಹಾಗೆಲ್ಲ ಹೇಳಿದ್ರೆ ನಾವು ಇಟ್ಕೊಳ್ಳಲ್ಲ. ಸ್ವಲ್ಪ ಗೊತ್ತಿಲ್ವಾ ನಾವು ಯಾರು ಏನು ಅಂತೇಳಿ. ನಾನು ಬೃಂದಾವನಕ್ಕೆಲ್ಲ ನಮ್ಮ ಅಪ್ಪ ನಾನೆಲ್ಲ ಪೂಜಾರಿಗಳಲ್ಲಿ ನಾವು ಎಲ್ಲರಿಗೂ ಯಾರ ಮನೆಗೆ ಒಳ್ಳೇದು ನಡಿಬೇಕಾದ್ರೆ ನಾವು ಅವರ ಮನೆಯಲ್ಲಿ ಕಾಲಿಟ್ಟು ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು ನಡೆಯೋದು. ನಮ್ಮ ಮನೇಲಿ ನೀರು ತರಲಿಕ್ಕೆಲ್ಲ ಹೇಳಿದ್ರು, ನಾವೊಂದು ನೀರು ತರಲಿಕ್ಕೆ ಘೋಷಿಸಿದ್ರೆ ಊರೆಲ್ಲ ನಮಗೆ ನೀರು ತಂದು ಕೊಡ್ತದೆ, ನನಗೆ ನೀನು ಕೆಲಸ ಕೊಡೋದು ಹಾಗೆ ಹೀಗೆಲ್ಲ ಹೇಳಿ ಅವಳಿಗೆ ಚಂಪಕಲತೆ ಅದನ್ನು ಎಲ್ಲ ಕೇಳಿ ಇಬ್ಬರು ಸೇರಿ ಸಣ್ಣ ಮಕ್ಕಳು ಅಷ್ಟು ಜೋರಾಗಿ ಮಾತಾಡ್ತು ಕೇಳಿ ಅವಳಿಗೆ ಇದಾಯ್ತು, ಸ್ವಲ್ಪ ಬೇಸರ ಆಯ್ತು. ಆ ಥರ ನನಗೆ ಹೇಳ್ತೇನೆ ನಿಮ್ಮ ಬಗ್ಗೆ. ನಾ ಹೇಳು ಹೋಗು ಹೇಳು
ಅಂತೇಳಿ ಇಬ್ಬರು ಕಳಿಸಿಬಿಟ್ರು. ಇನ್ನೂ ರಾಧಾರಾಣಿಗೆ ಹೇಳಿದರೆ ಚಂಪಕಲತ ಹೋಗಿ ಹೇಳಿದ್ಲು, ನೋಡು ಅವ ಇಬ್ಬರಲ್ಲಿದ್ದರು, ಸ್ವಲ್ಪ ಸಹಾಯ ಮಾಡಲಿಕ್ಕೆ ಹೇಳಿದ್ದೆ, ಸ್ವಲ್ಪ ಸೊಂಟಕ್ಕೆ ಇಡ್ಲಿಕ್ಕೆ ಹೇಳಿದ್ದೆ ನೀರನ್ನು, ಬಿಂದಿಗೆಯನ್ನು. ಅದಕ್ಕೆ ಆ ಕೃಷ್ಣ ಫಸ್ಟ್ ಅವನೊಂದು ನಂದ ಮಹಾರಾಜನ ಮಗ ಅಂತೆ, ಅವನ ಅಮ್ಮ ನೋಡಿದ್ರೆ ಅದೆಲ್ಲ ಸಹಿಸ್ಕೊಳ್ಳಲ್ಲ ಅಂತೆ, ಹಾಗೆಲ್ಲ ಸಹಾಯ ಮಾಡೋದು. ಅದು ಬಿಡಲಿ, ಆ ಒಟ್ಟಿಗೊಬ್ಬ ಇದ್ದಾನಲ್ಲ ಗುಂಡು, ಅವನನ್ನು ಕೇಳಿದೆ ಸ್ವಲ್ಪ ನನ್ನ ಸೊಂಟಕ್ಕೆ ಇಡಪ್ಪ ಅಂತೇಳಿ. ಅವು ಅದಕ್ಕೊಂದು ದೊಡ್ಡ ಪಟ್ಟಿಯನ್ನು ಹೇಳ್ತಿದ್ದಾನೆ. ಅವನನ್ನು ಕರೆಯುವಾಗಲೂ ಅಷ್ಟೊಂದು ಗೌರವದಿಂದ ಕರಿಬೇಕಂತೆ. ಇದು ಸ್ವಲ್ಪ ಕೆಳಗಿಂದ ನೀರನ್ನು ಸೊಂಟದಿಂದ ಮೇಲೆ ಹತ್ಕೊಳ್ಳಿ, ಆ ಬಿಡಲಿಕ್ಕೆ ಸೊಂಟದಲ್ಲಿ ಇಡಲಿಕ್ಕೆ ಕೆಳಗಿರುವ ಯಮುನೆಯಿಂದ ಬಿಂದಿ ತುಂಬಿಸಿಟ್ಟಿದ್ದೇನೆ, ಅದು ಸ್ವಲ್ಪ ಸ್ವಲ್ಪ ಕೈ ಕೊಟ್ಟು, ಆ ಒಂದು ಕೈ ನಾನು ಇಟ್ಕೊಳ್ತೇನಪ್ಪ, ಒಂದು ಕೈಯಲ್ಲಿ ಸ್ವಲ್ಪ ಸಹಾಯ ಮಾಡು ಅಂತ ಹೇಳಿದಕ್ಕೆ ಅವನನ್ನು ಶ್ರೀ 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 ಹಾಗೆಲ್ಲ ಕಳಿಬೇಕು, ನೀವು ಅಷ್ಟೋತ್ತರ ಶತಶ್ರೀ ಅಂತೇಳಿ ಹೇಳ್ಬೇಕಂತೆ. ಅವನಿಗೆ ಕೊನೆಗೆ ಜಯಕಾರ ಹಾಕಿದ್ರೇ ಸಹಾಯ ಮಾಡ್ತಾನೆ ಅಂತೇಳಿ. ರಾಧಾರಣಿಗೆ ತುಂಬ ಸಿಟ್ಟು ಬಂತು. ಬರಲಿ ನೋಡು, ಅವನ ಮುಖ ಕೂಡ ನೋಡಬಾರ್ದು ಅವ್ರದ್ದು ಅಂತೇಳಿ ಹೇಳಿದ್ದು. ಕೃಷ್ಣನ ಪಾಪ ರಾಧಾರಾಣಿ ಬಿಟ್ಟು ಕೃಷ್ಣ ಯಾವ ಕ್ಷಣ ಕೂಡ ಇರೋಕ್ಕಾಗಲ್ಲ, ಇರೋದೇ ಇಲ್ಲ ರಾಧೆಯನ್ನು ಬಿಟ್ಟು ಕೃಷ್ಣ. ಸೊ ಕೃಷ್ಣನಿಗೆ ಗೊತ್ತಾಯ್ತು, ಅಯ್ಯೋ ರಾಧಾರಾಣಿ ಮುಖ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಈ ವೇಷದಲ್ಲಿದ್ದರೆ ಮಾನಲೀಲ ಅಂತಾರೆ. ರಾಧಾರಾಣಿಗೆ ಯಾವತ್ತಾದ್ರೂ ಒಂದು ಕೋಪ ಬಂದುಬಿಟ್ರೆ ಅದನ್ನು ಮಾನಲೀಲ ಅಂತಾರೆ, ಮಾನ್ ಅಂತಾರೆ. ಬೇಡ, ಅವ್ನು ಬರೋದೇ ಬೇಡ, ಮುಖ ಕೂಡ ನೋಡೋದು ಬೇಡ. ಎಷ್ಟಂತ ನಾವು ಬಗ್ಗಿ ಹೋಗೋದು, ಅವ ಯಾವತ್ತು ನೋಡಿದ್ರೆ ಏನಾದರೂ ಒಂದು ಕಸರತ್ತು ಮಾಡಿ ತನ್ನ ಒಂದು ಶ್ರೇಷ್ಠತೆಯನ್ನು ನಿರೂಪಿಸ್ತಾ ಇರ್ತಾನೆ. ನಾವು ಎಷ್ಟು ಅಂತೇಳಿ ಅವನಿಗೆ ಬಗ್ಗಿ ಹೋಗ್ಬೇಕಾಗ್ತದೆ. ಬಿಟ್ಟು ಅವನು ಎಷ್ಟೊಂತ ಆ ತಲೆ ಬಿಸಿ ತಗೊಳ್ಳೋದು, ಬೇಡ ಬಿಡು ಅವನಂತೇಳಿ ರಾಧಾರಾಣಿ ಸ್ವಲ್ಪ ಕೋಪಕ್ಕೆ ಮಾನಲೀಲೆಗೆ ಬಿಡ್ತಾಳೆ. ಇನ್ನು ಕೃಷ್ಣ ನೇರವಾಗಿ ಹೋಗ್ಲಿಕ್ಕೆ ಆಗೋಲ್ಲ ಅಂದ್ಕೊಂಡು ಒಂದು ವೇಷ ಹಾಕ್ಕೊಳ್ತಾನೆ. ಅದರಲ್ಲಿ ಏನು ಮಾಡ್ತಾನೆ, ಬಳೆಗಾರನ ವೇಷ. ಆಗಿನ ಕಾಲದಲ್ಲಿ ಫ್ಯಾನ್ಸಿ ಶಾಪಲ್ಲಿ ಇರೋಲ್ಲ, ಎಲ್ಲ ಬಳೆಗಳನ್ನು ನೋಡಿ ನಾವು ಸಣ್ಣದಿರುವಾಗೆಲ್ಲ ನೋಡ್ತಿದ್ದೇವೆ. ಎಲ್ಲ ಒಂದು ರೋಲ್ ಥರ ಎಲ್ಲ ಒಂದರಲ್ಲಿ ಹಾಕಿ ಅದನ್ನು ಜೋಳಿಗೆ ಥರ ಹಾಕ್ಕೊಂಡು ಅದ್ರಲ್ಲಿ ಬಣ್ಣದ ಬಳೆಗಳೆಲ್ಲ ಇರ್ತದೆ. ಆ ಒಂದು ಬಳೆಗಾರನಾಗಿ ವೇಷ ಹಾಕ್ಕೊಂಡು ಬರ್ತಾಳೆ, ಹುಡುಗಿ ಬರ್ತಾಳೆ. ನೋಡಿದ್ರೆ ತುಂಬ ಚೆನ್ನಾಗಿದ್ದಾಳೆ. ಮತ್ತು ಈ ಸಖಿಯರಲ್ಲಿರುವ ಆ ನಿಕುಂಜದ ಹತ್ರ ಹೋಗ್ತಿದ್ದಾಳೆ. ಬಳೆ ಬೇಕಮ್ಮ ಬಳೆ ಅಂತೇಳಿ ಬಳೆಗಾರ, ಮೋಡಿ ಮಾತಿನ ಬಳೆಗಾರ ಇವ. ಚಂದದ ಬಳೆಗಳುಂಟು, ಹುಡಿದ್ರೆ ಯಾರಿಗಾದ್ರೂ ಖುಷಿ ಆಗ್ತದೆ, ಒಮ್ಮೆ ಬಳೆ ತಗೊಳ್ಳೋ ಅಂತ ಅನಿಸ್ತಾ ಉಂಟು. ಇಲ್ಲಿ ಸಖಿಯರೆಲ್ಲ ನೋಡ್ತಿದ್ದಾರೆ. ಸಖಿಯರು ನೋಡ್ತಿದ್ರೆ ಬಳೆನೂ ನೋಡ್ತಾರೆ, ಬಳೆನೂ ಚೆನ್ನಾಗಿದೆ, ಬಳೆ ಮಾರುವವಳು ಇನ್ನೂ ಚೆನ್ನಾಗಿದ್ದಾಳೆ. ಅರೆ ನಮ್ಮೂರಿನಲ್ಲಿ ಇಷ್ಟೊಂದು ಸೌಂದರ್ಯತೆ ನೋಡಿದರೆ, ಈ ಬಳೆ ಮಾರುವಳನ್ನು ನೋಡಿದರೆ, ಇದು ಯಾವತ್ತೂ ಕೂಡ ಹಾಲು ಬಿಂದಿಗೆಯನ್ನು ತಲೆ ಮೇಲೆ ಇಟ್ಟವಳಾಗೆ ಆಗಲಿ ಅಥವಾ ಮಧುರಕ್ಕೆ ಹೋಗಿ ಮೊಸರು ಬೆಣ್ಣೆಯನ್ನು ಮಾರಿದವಳಾಗಿ ಕಾಣ್ತಾ ಇಲ್ಲ. ಇಲ್ಲಿ ಕೂಡ ಅವಳಿಗೆ ಒಂದು ಸ್ವಲ್ಪ ಕೂಡ ಬಾಡಿ ಒಳ್ಳೆ ತಿಂದು ದಷ್ಟಪುಷ್ಟವಾಗಿದೆ. ಈ ಬಳೆಗಾರ ನೋಡಿದ್ರೆ ತುಂಬ ಚೆನ್ನಾಗಿದ್ದಾಳೆ. ಇವರೆಲ್ಲ ಕಷ್ಟಪಟ್ಟ ಶರೀರ, ಇದು ಎಷ್ಟು ಕೃಷ್ಣನಿಗೆ ಸಹಚರ ಆದರೂ ಕೂಡ ಎಲ್ಲರ ಮನೆಯಲ್ಲಿ ದನಗಳುಂಟು, ಹಸುಕರುಗಳುಂಟು, ಅದನ್ನು ತೊಳೆಯುವುದು, ಸಗಣಿ ಹತ್ತೋದು. ಗೋಲಕೋರ್ದಿನಕ್ಕೆಲ್ಲ ಹೋಗ್ಬೇಕಾದ್ರೆ ಮತ್ತೆ ಸಗಣಿ ಹತ್ತಲಿಕ್ಕೆಲ್ಲ ಗೊತ್ತಿರಬೇಕು, ಸ್ವಲ್ಪ ದನ ಕರುಗಳನ್ನು ತೊಳಿಲಿಕ್ಕೆಲ್ಲ ಗೊತ್ತಿರಲೇಬೇಕು. ಅಲ್ಲಿ ನಾವು ಆಲ್ರೆಡಿ ಭೂಲೋಕದಲ್ಲಿ ನಾವು 16 ಮಾಲೆ ಮಾಡಿ ಬಂದವರು ಅಂತೇಳಿ ನಮಗೆಲ್ಲ ಪೂಜೆ ಎಲ್ಲ ಮಾಡೋಲ್ಲ. ಅಲ್ಲಿ ಹೋದ್ರೆ 2-3 ದನ ಕರುಗಳನ್ನು ತೊಳೆಯೋದಾಗಲಿ, ಮತ್ತೆ ಹಾಲು ಇಡ್ಲಿಕ್ಕೆಲ್ಲ ಗೊತ್ತಿರಬೇಕು, ಸಗಣಿ ಹತ್ತಲಿಕ್ಕೆಲ್ಲ ಗೊತ್ತಿರಬೇಕು, ಅದನ್ನು ಭರಣಿ ತಡ್ಲಿಕ್ಕೆ ಕೂಡ ಗೊತ್ತಿರಬೇಕು. ಅಲ್ಲೇ ಯಾರು ಬಂದ್ರೆ ಅದೇ ಕೆಲಸ ಎಲ್ಲರ ಮನೆಯಲ್ಲಿ ಕೂಡ. ಹಾಗೆ ಇವಳು ನೋಡ್ತಾಳೆ, ಇದೇನು ಕಷ್ಟಪಟ್ಟು ಹಾಗೆ ಕಾಣಿಸ್ತಾ ಇಲ್ಲ, ಅಷ್ಟು ಚೆಂದಾಗಿದ್ದಾಳೆ. ಇದು ಡೈಲಿ ಹಾಲಲ್ಲೇ ಸ್ನಾನ ಮಾಡ್ತಾಳೆ. ಇವಳಿಗೆ ಹೆಂಗಸ್ರಿಗೊಂದು ಕುತೂಹಲ ಬೇರೆ, ಇವಳು ಯಾವ ಕ್ರೀಮ್ ಹಾಕ್ತಾಳೆ ಇಷ್ಟು ಚೆನ್ನಾಗಿದ್ದಾಳೆ. ನಾವೆಲ್ಲ ಏನೋ ಹಾಲಲ್ಲಿ ಕೆನೆಯೆಲ್ಲ ಹಾಕಿ ನೋಡಿದ್ದೇವೆ, ಇಷ್ಟು ಒಂದು ಶೈನಿಂಗ್ ಬರಲಿಲ್ಲ. ಇವಳೇನು ಇಷ್ಟು ಚೆನ್ನಾಗಿದ್ದಾಳೆ, ಕೈ ನೋಡು ಕಾಲು ನೋಡು ಅಂತೇಳಿ ಒಬ್ಬೊಬ್ಬರು ಮಾತುಕತೆ ಆಗ್ತದೆ, ಒಬ್ಬೊಬ್ರು ಬಳೆ ನೋಡು ಅಂತೇಳಿ. ಹಂಗೆ ಅವಳು ಕೂಡ ಹತ್ತಿರ ಬಂದರೆ ಒಂದು ಸಖಿ ನೋಡಿದ್ಲು. ಒಂದು ಸಖಿ ನೋಡುವಾಗ, ಬಳೆ ತೊಗೊಳ್ತೀಯಮ್ಮ, ಬಳೆ ತೊಗೊಳಮ್ಮ, ನಾವು ತುಂಬ ಬಡವರು, ಬಡಪಾಯಿಗಳು, ನೀವೇನಾದ್ರು ಬಳೆ ತೊಗೊಂಡ್ರೆ ನಾವು ಈ ಮಾರಿದ ಸಿಕ್ಕಿದ ದುಡ್ಡಲ್ಲಿ ಹೋಗಿ ಚಪಾತಿ ಗೋಧಿ ಹಿಟ್ಟನ್ನು ತೊಗೊಂಡು ಬಂದು ಏನಾದರೂ ರೊಟ್ಟಿ ಮಾಡಿ ನೀರು ಕುಡಿದು ಬದುಕಬೇಕಮ್ಮ, ರೊಟ್ಟಿ ತಿಂದು ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, ನೀನು ಯಾವುದೊಂದು ಬಳೆ ತೊಗೊಂಡು ನಮಗೆ ಸಹಾಯ ಆಗ್ತದೆ ಅಂತೇಳಿ. ಹಾಗೇನು ದೂರದಲ್ಲಿ ಇನ್ನೊಬ್ಳು ನೋಡಿ ಕೇಳ್ತಾಳೆ,
ಏನಂತಾಳೆ, ಯಾರದು ಹೆಣ್ಮಗಳು, ಯಾವ್ರಂತೆ ಇಷ್ಟು ಚೆನ್ನಾಗಿ ಎದ್ದಾಳೆ ಅಂತೇಳಿ. ಅದಕ್ಕೆ ಇವಳ ಹೆಣ್ಮಗಳಲ್ಲದೆ ಹೆಂಗಸು ಅಂತೇಳಿ. ನಿನಗೂ ಗೊತ್ತ್ರಿ, ನಿಂಗೆ ಗೊತ್ತವಳು ಹೆಂಗಸು ಅಂತೇಳಿ. 2 ಮಕ್ಕಳಿದಂತೆ, ನಾವೇನಾದರೂ ಬಳೆ ತಗೊಂಡ್ರೆ ಆ ಬಡಪಾಯಿ ಜನಾಂಗಕ್ಕೆ ಏನೋ ಸಹಾಯ ಆಗ್ತದಂತೆ. ಇದನ್ನು ಮಾರಿ ಮತ್ತೆ ಮಾರ್ಕೆಟಿಗೆ ಹೋಗಿ ಗೋಧಿ ಹಿಟ್ಟು ತಗೊಂಡು ಮತ್ತೆ ಮನೆಗೆ ಬಂದು ರೊಟ್ಟಿ ಮಾಡಿ ತಿನ್ಬೇಕಂತೆ. ತುಂಬ ಬಡವರಂತೆ. ಹಾಗಾದ್ರೆ ಬೇಕಾದ್ರೆ ಹಾಗಾದ್ರೆ ಒಂದು ಸ್ವಲ್ಪ ಹಣ ಏನೋ ದುಡ್ಡು ಕೊಟ್ಟು ಕಳಿಸೋಣ ಅಂತೇಳಿ. ಇಲ್ಲ, ಬಳೆ ಚಂದದ ಬಳೆ ತಗೊಂಡು ಬಂದಿದ್ದಾಳೆ, ನಾವು ಬಳೆ ತಗೊಳ್ಳೋಣ, ಬರ್ಲಿಕ್ಕೆ ಹೇಳೋಣ ಅಂತೇಳಿ. ನೋಡಿದ್ರು, ಉಳಿದ ಸಖ್ಯರಲ್ಲಿ ನೋಡಿದ್ರು ರಾತ್ರಿನೇ ಸ್ವಲ್ಪ ಮಾಲಿಲೆ ಇದ್ದಾಳೆ. ಆದರೂ ಹೋಗಿ ಹೇಳೋಣ. ಕೆಲವೊಮ್ಮೆ ಎಷ್ಟು ಬೇಜಾರಿದ್ರು, ಎಷ್ಟು ಕೋಪ ಇದ್ರು ಕೂಡ ಕೆಲವು ಹೆಂಗಸರಿಗೆ ಶಾಪಿಂಗ್ ಅಂತ ಹೇಳಿದ್ರೆ ಸ್ವಲ್ಪ ಖುಷಿ ಆಗ್ತದೆ. ಎಲ್ಲ ಮರೆತು ಬಿಡ್ತಾರೆ ಆ ಸಮಯದಲ್ಲಿ. ಸರಿ, ಈಗ ರಾಧಾರಾಣಿ ಕೂಡ ಹೇಳ್ತಾರೆ, ನಾವು ಒಂದು ಕೆಲಸ ಮಾಡೋಣ, ರಾಧಾರಾಣಿಗೆ ಈ ಬಳೆನ ತೋರಿಸ್ಬಿಡೋಣ. ಈ ಬಣ್ಣದ ಬಳೆ ತೋರಿಸಿದ್ರೆ ಈ ಹುಡುಗಿ ಹತ್ರ ಹೇಳ್ತಾಳೆ, ನಮ್ಮ ರಾಣಿ ಇದ್ದಾಳೆ, ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ, ಅವಳಿಗೆ ಈ ತುಂಬ ಒಳ್ಳೆಯವಳು, ಅದರಲ್ಲಿ ಈ ಬಳೆಗಳ ನೋಡಿದ್ರೆ ಗ್ಯಾರಂಟಿ ಅವಳು ತಗೊಳ್ತಾಳೆ. ಇದು ಚಂದದ ಬಳೆಗಳುಂಟು ನಿನ್ನ ಹತ್ರ, ಈ ಬಳೆಗಳು ಅವಳಿಗೆ ತುಂಬ ಇಷ್ಟ ಆಗ್ಬೋದು ಮತ್ತು ತುಂಬ ಚಂದ ಕೂಡ ಕಾಣ್ಬೋದು. ಅವಳು ತಗೊಂಡ್ರೆ ಮತ್ತು ನಾವು ಕೂಡ ಸ್ವಲ್ಪ ತಗೊಳ್ತೇವೆ, ನಿನಗೆ ಚಿಂತೆ ಇಲ್ಲ. ನಾವು ಅಷ್ಟು ಬಳೆ ತಗೊಂಡ್ರೆ ನಿಮಗೆ ಮತ್ತೆ ಇನ್ನು 2 ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಬೇಕಾಗುವಷ್ಟು, 1 ತಿಂಗಳಿಗೆ ಬೇಕಾಗುವಷ್ಟು ನಿಮಗೆ ಹಣ ಸಿಗ್ಬೋದು. ಹಣ ಎಲ್ಲ ಕೊಡ್ತಾಳೆ ಅವಳು, ಒಳ್ಳೆ ಚಂದ ಅಂತೇಳಿ ಹೇಳ್ತಾರೆ. ಪರವಾಗಿಲ್ಲ, ನೀವು ಹೇಗಾತ್ರ ಮಾಡಿ ನಿಮ್ಮ ರಾಣಿ ಹತ್ರ ಕರ್ಕೊಂಡೋಗಿ, ನಾನು ಇನ್ನೂ ಚಂದದ ಬಳೆಲ್ಲ ಉಂಟು, ನಾನು ತೋರಿಸ್ತೇನೆ, ಅದು ಬ್ಯಾಗಲ್ಲಿ ಉಂಟು. ಫಸ್ಟ್ ಈ ಬಳೆಯಲ್ಲಿ ನೋಡಿ, ಇದು ನಿಮಗೆ ಸೆಟ್ ಆಗದಿದ್ರೆ ಕೈಗೆ ನಾನೇ ನಿಮಗೆ ಕೈಗೆ ಬಳೆ ಎಲ್ಲ ಹಾಕಿ ಕಳಿಸ್ತೇನೆ ಅಂತೆಲ್ಲ ಹೇಳ್ತಾಳೆ ಇವಳು. ಪಾಪ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ. ಹೌದು, ನಿಮ್ಗೆ ಯಾವ ಇಷ್ಟು ಸಲ ನಾನು ನೋಡಲೇ ಇಲ್ಲ. ನಮ್ಗೆ ಇಲ್ಲಿ ಬೇರೆ ಬಳೆ ಮಾರುವರೆಲ್ಲ ಬರ್ತಾರೆ, ಆದರೆ ಇಷ್ಟು ಚಂದದ ಒಂದು ಬಳೆನೂ ಈ ಬಳೆ ಮಾರುವವಳು ಇನ್ನೊಂದು ಕೂಡ ನಾವು ನೋಡಲಿಲ್ಲ. ಈ ಊರಿಗೆ ಈ ಕಡೆ ಎಲ್ಲ ಬರೋದು ಕಡಿಮೆ, ನಾವು ಆ ಕಡೆ ಎಲ್ಲ ಹೋಗ್ತಿರ್ತೇವೆ, ಕಾಮ್ಯವನ ಆ ಕಡೆ ಎಲ್ಲ ಹೋಗ್ತಿರ್ತೇವೆ ಅಂತ ಏನೋ ಹೇಳಿದ್ಲು. ಸರಿ ಬಾ, ಒಳಗೆ ಬಾ ಅಂತೇಳಿ ಕರೆದ್ರು. ಒಬ್ಬಳು ಪಾಪ ಮಧ್ಯದಲ್ಲಿ ಹೋಗಿ ರಾಧಾರಾಣಿಗೆ ಹೇಳಿದ್ರು, ಒಳ್ಳೆ ಹುಡುಗಿ, ಹುಡುಗಿ ಎಲ್ಲ ಹೆಂಗಸದು, 2 ಮಕ್ಕಳು ನೋಡ್ಲಿಕ್ಕೆ ಯಾಕೆ ಕಾಣ್ತಿದ್ದಾಳೆ, ಬಳೆ ಮಾರಿ ಬಡಪಾಯಿ ಜನಾಂಗ ಪಾಪ ಬಳೆ ಮಾರಿ ಬದುಕುದಂತೆ. ಅದು ನಾವು ಏನಾದರೂ ಬಳೆ ತಗೊಂಡ್ರೆ ಮತ್ತೆ ಗೋಧಿ ತಗೊಂಡು ಹಿಟ್ಟು ಮಾಡಿ ಚಪಾತಿ ಮಾಡಿ ತಿನ್ನೋದಂತೆ. ಅದಕ್ಕೆ ಸಬ್ಜೆಲ್ಲ ಇರೋದಿಲ್ಲಂತೆ, ನೀರಲ್ಲಿ ಹಾಕಿ ಈಗ ತಿಂತಾರಂತೆ. ಹಾಗೆಲ್ಲ ಹೇಳಿದೆ. ನಾವು ಹೆಲ್ಪ್ ಮಾಡಿದಾಗೆ ಆಗ್ತದೆ. ರಾಣಿ, ನೀನು ಕೂಡ ಒಳ್ಳೆ ಬಳೆ ಉಂಟು, ನೀನು ತಗೊಂಡ್ರೆ ನಿನಗೂ ಖುಷಿ ಆಗ್ಬೋದು, ಒಮ್ಮೆ ಒಳಗೆ ಬರ್ಲಿಕ್ಕೆ ಹೇಳಲ್ಲ ಅಂತೇಳಿ. ರಾಣಿ ಅಂತೇಳಿ, ರಾಧಾರಾಣಿ ಅಂತೇಳಿ, ಸರಿ ಬರ್ಲಿಕ್ಕೆ ಹೇಳು, ನೋಡೋಣ ಅಂತೇಳಿ. ರಾಧಾರಾಣಿ ನೋಡಿದೋ ಚಂದಾಗಿದೆ ಬಳೆ. ಈ ಬಣ ನೋಡು ಅಂತೇಳಿ ಎಲ್ಲರಿಗೂ ಖುಷಿ ಆಯ್ತು. ಇವನು ಕೂಡ ಉತ್ಸಾಹದಲ್ಲಿದ್ದಾಳೆ. ಇವಳು ಕೂಡ ಬ್ಯಾಗಲ್ಲಿ ತೆಗೆದು ನೋಡಿ ನಿಮ್ಗೆ ಇದು ನಿಮ್ಗೆ ತುಂಬ ಚೆನ್ನಾಗಿ ಕಾಣ್ಬೋದು, ನಿಮ್ಗೆ ಕೈ ಕೊಡಿ ಅಂತೇಳಿ ಆವಾಗ ಕೈಯಲ್ಲಿ ಮೇಲಿಂದ ಬಳೆಯನ್ನು ಇಟ್ಕೊಂಡು ತೋರಿಸೋದು, ಕೈ ಅಂಗೈ ಹತ್ರ ಇಟ್ಟು ನೋಡಿ, ಈಗ ನಿಮ್ಮ ಬೆರಳು ಸ್ವಲ್ಪ ಬೆಂಡ್ ಮಾಡಿ ಕೊಡಿ, ನಾನು ಹಾಕಿ ನಿಮ್ಗೆ ತೋರಿಸ್ತೇನೆ ಹೇಗೆ ಚೆನ್ನಾಗಿ ಕಾಣ್ತದೆ ಅಂತೇಳಿ. ಹಾಗೆಲ್ಲ ಹೇಳಿ ಪಾಪ ಕೊನೆಗೆ ಹೇಗಾದ್ರೂ ಮಾಡಿ ರಾಧಾರಾಣಿ ಕೈ ಕೊಟ್ಲು ಈ ಹುಡುಗಿಗೆ, ಬಳೆ ಮಾರುವವಳಿಗೆ ಕೈ ಕೊಟ್ರೆ. ಯಾವಾಗ ಕೃಷ್ಣ ಈ ಬಳೆ ಮಾರುವವಳು ಹೆಂಗಸು ರಾಧಾರಾಣಿ ಕೈ ಮುಟ್ಟಿದ, ಅದಕ್ಕೆ ಆ ತನ್ಮಯತ್ವಕ್ಕೆ ಹೋಗ್ತಾಳೆ. ಆ ಹುಡುಗಿ ತನ್ಮಯತ್ವಕ್ಕೆ ಹೋಗಿ ರಾಧೆ 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 ಮೇರ ರಾಧೆ ಅಂತೇಳಿ, ನಾನು ರಾಧೆ ಅಂತೇಳಿ ಆ ಕೈ ಹಿಡಿದ ಕೂಡಲೇ ಏನೋ ಆಗಿದ್ದಕ್ಕೆ ಅದು ಹಾಗೆ ರಾಧೆ ಹೇಳಿ ಆಗಲಿ ಬಿದ್ದು ಬಿಡ್ತಾನೆ. ಅಯ್ಯಯ್ಯೋ, ಈ ಹುಡುಗಿ ನಮ್ಮ ಹಾಗೆ ಕೃಷ್ಣನಿಂದ ಮೋಸ ಹೋಗಿದ್ದಾಳೆ ಏನು, ಪಾಪ ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಂದಿದ್ದಾಳೆ ಏನು, ಪಾಪ ಎಬ್ಬಿಸು ಅಂತೇಳಿ, ಅದು ಬದುಕಿದ ಇಲ್ವಾ ಅಂತೇಳಿ ಸ್ವಲ್ಪ ಸೊಂಟಕ್ಕೆ ನೋಡ್ತಾರೆ. ಸೊಂಟದಲ್ಲಿ ಕೊಳಲುಂಟು. ಅದು ನೋಡಿದ್ದು ನಮ್ಮ ಕಳ್ಳ ಇವ ಅಂತೇಳಿ, ನಂದನಿದು ಯಾರಲ್ಲಿದು ನಮ್ಮ ಮುರಳೀಧರ ನೋಡು ಅಂತೇಳಿ, ಆ ವಂಶಿ ನೋಡು ಅಂತೇಳಿ ನಡುವಿಂದ ಆ ವಂಶಿಯನ್ನು ತೆಗೆದು ಅದ್ರಲ್ಲೊಂದೆರಡು ಬಡಿದು ಹೇಳು ನೀವು ಎಲ್ಲರ ಮೋಸ ಮಾಡೋದೇ ಕೆಲಸ ಅಂತೇಳಿ ಸ್ವಲ್ಪ ಕೋಪಗೊಂಡ್ರು ರಾಧಾರಾಣಿ ಮತ್ತೆ ಸಖಿಯರೆಲ್ಲ. ಹೇಗೆ ಮೋಸ ಮಾಡಿ ಒಳಗೆ ಬಂದ ನೋಡು ಅಂತೇಳಿ. ಮತ್ತೆ ಅದೇ ಸಮಯದಲ್ಲಿ ಅವರೆಲ್ಲ ಕೃಷ್ಣನ ಈ ಲೀಲೆಯಿಂದ ತುಂಬ ಸಂತೋಷಪಟ್ಟರು, ಎಲ್ಲರಿಗೂ ಖುಷಿ ಆಯಿತು. ಶ್ರೀಮತಿ ರಾಧಾರಾಣಿ ಕೀ ಜೈ, ವಂಶಿ ಮದನ್ ಕೀ ಜೈ. ಈ ಬಾಸರಿಯನ್ನು ನೋಡಿ, ಈ ಕೊಳಲನ್ನು ನೋಡಿ ಅವರಿಗೆಲ್ಲರಿಗೂ ಖುಷಿ ಆಯಿತು. ಹಾಗೆ ಯಾವತ್ತೂ ಕೂಡ ರಾಧಾಕೃಷ್ಣರು ಖುಷಿಯಲ್ಲಿ ಇರಬೇಕು ಅಂತ. ಅಂದರೆ ತುಂಬ ಮಂದಿ ರಾಧಾರಾಣಿ ಸೈಡಲ್ಲಿ ಇರ್ತಾರೆ, ತುಂಬ ಮಂದಿ ಕೃಷ್ಣನ ಸೈಡಲ್ಲಿ ಇರ್ತಾರೆ. ಆದರೆ ಅವರ ಉದ್ದೇಶ ಏನಿರ್ತದೆ, ಕೊನೆಗೆ ರಾಧಾಕೃಷ್ಣರನ್ನ ಪ್ರೀತಿಸಬೇಕು, ರಾಧಾಕೃಷ್ಣರು ಖುಷಿಯಾಗಿರ್ಬೇಕು ಅಂತೇಳಿ. ಸೊ ನಾವು ಕೂಡ ಪ್ರತಿದಿನ ಕೂಡ
ಕೃಷ್ಣನನ್ನು ಸಂತೋಷಪಡಿಸಲಿಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಶ್ರೀ ಕೃಷ್ಣ ಭಗವಾನ್ ಕಿ ಜೈ, ವೃಂದಾವನ್ ಧಾಮ್ ಕಿ ಜೈ, ಶ್ರೀ ಕೃಷ್ಣ ಜನ್ಮೋತ್ಸವ ಕಿ ಜೈ. ಹಾಗೆ ಸೊ ಇಲ್ಲಿಗೆ ಇವತ್ತಿನ ನಮ್ಮ ಸಮಯ ಆಯಿತು, ನಮಗೆ ಹೇಳಿದಂಥ ಸಮಯ ಆಯಿತು. ಸೊ ಇವತ್ತಿನ ಪ್ರವಚನವನ್ನು ಇಲ್ಲಿಗೆ ಮುಗಿಸಿದ್ದೇನೆ. ಸೊ ಮತ್ತೆ 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 ಅವಕಾಶ ಬಂದಾಗ ಮತ್ತೆ ನಾವು ಕೃಷ್ಣನ ಬಗ್ಗೆ ಮಾತಾಡೋಣ. ಹರೇ ಕೃಷ್ಣ. ಶ್ರೀಲ ಜಗದ್ಗುರು